ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮತ್ತು ಆರೋಗ್ಯದ ಅರಿವು ಅನ್ನುವಂಥದ್ದು ಅನೇಕ ಸಮಯಗಳಲ್ಲಿ ನಿರಂತರವಾಗಿ ನಡೀತಾನೆ ಬರ್ತಾ ಇದೆ ಮಾಸ್ಟರ್ಸ್. ಈ ರೀತಿಯಾಗಿ ನಡೀತಾ ಇರ್ತಕ್ಕಂಥ ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತ ಈ ಸಮಯದಲ್ಲಿ ಸ್ವಾಧ್ಯಾಯ ನಡೀತಾ ಇದೆ ಮಾಸ್ಟರ್ಸ್. ಸ್ವಾಧ್ಯಾಯದಲ್ಲಿ ನಾವೀಗ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಚಾರ ಪತ್ರಿಜಿ ಪರಿಕಲ್ಪನೆಗಳು ಅಥವಾ ಪತ್ರಿಜಿ ಪ್ರಬೋಧನೆಗಳು. ಈ ಪತ್ರಿಜಿಯವರು ಅನೇಕ ಕಾರ್ಯಕ್ರಮಗಳಲ್ಲಿ ಅನೇಕ ವೇದಿಕೆಗಳಲ್ಲಿ ತಮ್ಮ ಒಂದು ಸಂದೇಶಗಳನ್ನ ನೀಡಿರೋದು ಈ ಒಂದು ಪಿರಮಿಡ್ ಸೊಸೈಟಿಯಲ್ಲಿ ವಿಡಿಯೋಗಳ ರೂಪದಲ್ಲಿ ನಮ್ಗೆ ಲಭ್ಯ ಇರುತ್ತೆ. ಆ ವಿಡಿಯೋಗಳೆಲ್ಲ ಕೂಡ ತೆಲುಗು ಭಾಷೆಯಲ್ಲಿ ಇರೋದ್ರಿಂದ ಆ ತೆಲುಗು ಭಾಷೆಯಲ್ಲಿ ಇರ್ತಕ್ಕಂಥ ಆ ಒಂದು ವಿಚಾರಗಳನ್ನ ಕನ್ನಡಕ್ಕೆ ತಗೊಂಡು ಅದನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು. ಈ ದಿನ ಪತ್ರಿಜಿಯವರ ಮತ್ತೊಂದು ಪರಿಕಲ್ಪನೆ ಏನು ಅಂತಂದ್ರೆ ವೈರಾಗ್ಯದಲ್ಲೇ ಅಭ್ಯಾಸ ಅನ್ನುವಂಥದ್ದು. ವೈರಾಗ್ಯದಲ್ಲೇ ಅಭ್ಯಾಸ ಈ ಒಂದು ಪರಿಕಲ್ಪನೆಯನ್ನ ಎಲ್ಲಿ ಪತ್ರಿಜಿಯವರು ನಮ್ಗೆ ತಿಳಿಸಿರೋದು ಅಂದ್ರೆ ಮನ್ಯ ಸೀಮೆಯಲ್ಲಿ ಪ್ರಕೃತಿ ವ್ಯಾಲಿಯಲ್ಲಿ 6ನೇ ದಿನ ಈ ಒಂದು ವಿಚಾರವನ್ನ ನಮ್ಗೆ ತಿಳಿಸಿರೋದು ಮಾಸ್ಟರ್ಸ್. ಸೊ ಇವತ್ತು ಈ ವೈರಾಗ್ಯದಲ್ಲಿ ಅಭ್ಯಾಸ ಅನ್ನುವಂತ ಈ ಒಂದು ಶೀರ್ಷಿಕೆಯಲ್ಲಿ ಏನೆಲ್ಲ ನಮ್ಗೆ ಪತ್ರಿಜಿಯವರು ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಎಸ್, ಆ ಒಂದು ಪ್ರಕೃತಿ ವ್ಯಾಲಿ ಅನ್ನೋ ಹೆಸರಲ್ಲೇನೆ ಪ್ರಕೃತಿ ಇದೆ ಅಲ್ವಾ ಮಾಸ್ಟರ್ಸ್. ಆ ಒಂದು ಪ್ರಕೃತಿ ವ್ಯಾಲಿ ಅನ್ನುವಂಥದ್ದು ಅಲ್ಲಿ ಧ್ಯಾನ ಅದು ಇದು ಏನು ಅನ್ನುವಂಥ ಪರಿಕಲ್ಪನೆ ಇಲ್ಲದೆ ಇದ್ರೂ ಕೂಡ ಅದು ಎಲ್ಲಾರನ್ನೂ ಆಕರ್ಷಣೆ ಮಾಡುತ್ತೆ. ಯಾಕೆ ಅಂತಂದ್ರೆ ಅದು ಅಷ್ಟು ಸುಂದರವಾಗಿರ್ತಕ್ಕಂಥ ಒಂದು ತಾಣ. ಪ್ರಕೃತಿ ಅನ್ನುವಂಥದ್ದೇ ಸೌಂದರ್ಯದಿಂದ ಕೂಡಿರುವಂಥದ್ದು, ಅದು ಮತ್ತಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅಂತಹ ಪ್ರಕೃತಿ ವ್ಯಾಲಿಯಲ್ಲಿ ಆ ಒಂದು ಧ್ಯಾನ ಮಹಾಚಕ್ರ ಅನ್ನುವಂಥದ್ದಲ್ಲಿ ನಡೆದಾಗ ಆ ಒಂದು ಸಂದರ್ಭದಲ್ಲಿ 6ನೇ ದಿನ ಪತ್ರಿಜಿಯವರು ಆ ವೇದಿಕೆ ಮೇಲೆ ಈ ಒಂದು ಸಂದೇಶವನ್ನ ಕೊಡಬೇಕಾದ್ರೆ ಆ ಒಂದು ವಿಚಾರವನ್ನ ಅಲ್ಲಿ ಹೇಳಿರ್ತಕ್ಕಂಥದ್ದು. ಪ್ರಕೃತಿ ಇಷ್ಟು ಸುಂದರವಾಗಿದೆ, ಇಷ್ಟು ಸುಂದರವಾಗಿರ್ತಕ್ಕಂಥ ಪ್ರಕೃತಿಯಲ್ಲಿ ಸಂಗೀತ ಅನ್ನುವಂಥದ್ದು ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ. ಆ ಮನಸ್ಸಿಗೆ ಆಹ್ಲಾದ ಅನ್ನುವಂಥದ್ದು ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ಈ ಸಂಗೀತದೊಂದಿಗೆ ನಾವು ಧ್ಯಾನವನ್ನ ಮಾಡಿದ್ದೀವಿ. ಸಂಗೀತನೇ ಅದ್ಭುತ, ಧ್ಯಾನ ಇನ್ನೂ ಅದ್ಭುತ. ಸಂಗೀತ ಮತ್ತೆ ಧ್ಯಾನ ಇವೆರಡು ಸೇರಿದ್ರೆ ಮಹಾ ಅದ್ಭುತ. ಈ ಮಹಾ ಅದ್ಭುತ ಅನ್ನುವಂಥದ್ದು ಈ ಒಂದು ಪ್ರಕೃತಿ ಮಧ್ಯದಲ್ಲಿ ಅನೇಕ ಯೋಗಿಗಳ ಮಧ್ಯದಲ್ಲಿ, ಅನೇಕ ಧ್ಯಾನಿಗಳ ಮಧ್ಯದಲ್ಲಿ ನಾವೀ ಧ್ಯಾನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ನಮ್ಮ ಪೂರ್ವ ಜನ್ಮದ ಸುಕೃತ ಅಂತ ಅನ್ಬಿಟ್ಟು ಪತ್ರಿಜಿಯವರು ನಮ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಅಲ್ವಾ ಮಾಸ್ಟರ್ಸ್. ನಾವ್ ಊಹೆ ಮಾಡ್ಕೊಂಡ್ರೆ ಅಬ್ಬಾ ಹೌದಲ್ವಾ ಎಷ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಗೇನೆ ಅರ್ಥ ಆಗತ್ತೆ. ಸೊ ಅನೇಕ ಜನ್ಮಗಳಲ್ಲಿ ನಾವು ಅನೇಕ ಸಾಧನೆಯನ್ನ ಮಾಡಿ ಅನೇಕ ಪುಣ್ಯ ಕಾರ್ಯಗಳನ್ನ ಮಾಡಿ 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 ಎಷ್ಟೋ ಪರಿಪಕ್ವತೆಯನ್ನ ಪಡ್ಕೊಂಡು ನಾವೆಲ್ಲರೂ ಕೂಡ ಬಂದಿರ್ತಕ್ಕಂಥದ್ದು. ಆ ರೀತಿಯಾಗಿ ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ ನಾವೆಲ್ಲರೂ ಕೂಡ ಈ ಪಿರಮಿಡ್ ಮೂವ್ಮೆಂಟ್ಗೆ ನಾವು ಬಂದಿದ್ದೀವಿ. ಅನೇಕ ಜನ್ಮಗಳ ಧ್ಯಾನದ ಫಲ, ತಪಸ್ಸಿನ ಫಲವಾಗಿ ಇವತ್ತು ಈ ಪಿರಮಿಡ್ ಮೂವ್ಮೆಂಟ್ಗೆ ಬಂದಿದ್ದೀವಿ. ಪಿರಮಿಡ್ ಮೂವ್ಮೆಂಟ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾರ್ಥ ಚಿಂತನೆ ಇಲ್ಲದೆ ಸಂಪೂರ್ಣವಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ತಮ್ಮನ್ನ ತಾವು ಅರ್ಪಣಾ ಮನೋಭಾವದಿಂದ, ಶರಣಾಗತಿ ಭಾವದಿಂದ ಅವರು ಕೆಲಸವನ್ನ ಮಾಡ್ತಾ ಹೋಗುವಂಥದ್ದು, ಯಾವುದೇ ಫಲಾಪೇಕ್ಷೆ ಇಲ್ಲದೆ. ಈ ರೀತಿಯಾಗಿರ್ತಕ್ಕಂಥ ಪಿರಮಿಡ್ ಮೂವ್ಮೆಂಟ್ ಅನ್ನುವಂಥದ್ರಲ್ಲಿ ಇಂತಹ ಒಂದು ಪರಿಕಲ್ಪನೆ ಇದೆ. ಆದ್ರೆ ತಾವು ಎ ಕಲ್ತ್ಕೊಂಡಿದ್ರೆ ಎ ಕಲ್ಸೋದು, ಬಿ ಕಲ್ತ್ಕೊಂಡಿದ್ರೆ ಬಿ ಕಲ್ಸೋದು ಅನ್ನುವಂಥದ್ದೇನಿದೆ, ಎಷ್ಟು ಕಲ್ತ್ಕೊಂಡಿದ್ರೆ ಅದಷ್ಟನ್ನು ಕಲ್ಸ್ಬಿಡ್ತಾ ಇರ್ಬೇಕು ಅನ್ನುವಂಥ ಪರಿಕಲ್ಪನೆ ಏನಿದೆ ಅದು ಪಿರಮಿಡ್ ಸೊಸೈಟಿಯಲ್ಲಿ ಬಿಟ್ರೆ ಬೇರೆ ಇನ್ನೆಲ್ಲೂ ಕೂಡ ನಮ್ಗೆ ನೋಡೋದಿಕ್ಕೆ ಸಿಗೋದಿಲ್ಲ. ಮೊದ್ಲು ನೀನೆಲ್ಲ ಪೂರ್ತಿ ಕಲ್ತ್ಕೋ, ಮೊದ್ಲು ನಿನ್ನನ್ನ ನೀನ್ ಸರಿಯಾಗಿ ಅರ್ಥ ಮಾಡ್ಕೋ, ನಿನ್ನ ಬಗ್ಗೆ ನಿನ್ಗೆ ಅರ್ಥ ಆದ್ಮೇಲೆ ನೀನ್ ಬೇರೆಯವ್ರಿಗೆ ಗೈಡ್ ಮಾಡು ಅಂತ ಹೇಳೋ ಅಂತ ಪರಿಕಲ್ಪನೆ ಇರುತ್ತೆ. ಆದ್ರೆ ಪಿರಮಿಡ್ ಸೊಸೈಟಿಯಲ್ಲಿ ಮಾತ್ರನೇ ಅನ್ಸುತ್ತೆ ಮಾಸ್ಟರ್ಸ್, ನನ್ ಬೇರೆ ಇನ್ನೆಲ್ಲೋ ನನ್ಗೆ ಈ ತರದಿದೆ ಅಂತ ನಂಗೆ ಅರ್ಥ ಆಗಿಲ್ಲ. ಪಿರಮಿಡ್ ಸೊಸೈಟಿಯಲ್ಲಿ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಒಂದು
ಪರಿಕಲ್ಪನೆ ಇದೆ. ಆ ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ ಅಂತಂದ್ರೆ ಅದು ಮಾಮೂಲಿ ಮಾತಲ್ಲ ಮಾಸ್ಟರ್ಸ್. ಅದೆಷ್ಟೋ ಜನ್ಮಗಳ ಒಂದು ಸುಕೃತ. ಆ ಅನೇಕ ಜನ್ಮಗಳನ್ನ ನಾವು ಅದ್ಭುತವಾಗಿರೋ ಜನ್ಮಗಳನ್ನ ತಗೊಂಡಿದೀವಿ. ಆದ್ರೆ ಏನಾಗಿದೆ, ನಾವೆಲ್ಲ ಕೂಡ ಮರ್ತು ಹೋಗಿದೀವಿ. ಆ ಹಿಂದಿನ ಜನ್ಮಗಳಲ್ಲೆಲ್ಲ ಏನೆಲ್ಲ ಸಾಧನೆ ಮಾಡಿದೀವಿ ಅದು ಈ ಜನ್ಮದಲ್ಲಿ ಒಂದೇ ಸರ್ತಿ ಅದರ ಒಂದು ಫಲ, ಆ ಒಂದು ಪರಿಪಕ್ವತೆ ಅನ್ನುವಂಥದ್ದು ನಮ್ಮಲ್ಲಿ ಈಗ ರೆಡಿಯಾಗಿ ಇದೆ. ಕೆಲವರು ಒಂದೇ ಸರ್ತಿ ಇವಾಗ ಫಸ್ಟ್ ಟೈಮ್ ಧ್ಯಾನಕ್ಕೆ ಬರ್ತಾರೆ, ಧ್ಯಾನಕ್ಕೆ ಬರ್ತಾ ಇದ್ದಂಗೆನೆ ಥರ್ಡ್ ಐ ಓಪನ್ ಆಗ್ಬಿಡುತ್ತೆ. ಇನ್ನು ಇವತ್ತು ಧ್ಯಾನ ಮಾಡಿರ್ತಾರೆ, ಆಗ್ಲೇ ಅವ್ರಿಗೆ ಆಸ್ಟ್ರಲ್ ಟ್ರಾವೆಲ್ ಆಗ್ಬಿಡುತ್ತೆ. ಇನ್ನು ಇವಾಗ ಅವ್ರು ಫಸ್ಟ್ ಟೈಮ್ ಧ್ಯಾನ ಮಾಡ್ತಾ ಇದ್ರೆ ಆಗ್ಲೇ ಹಿಂದಿನ ಜನ್ಮಗಳನ್ನೆಲ್ಲ ತಿಳ್ಕೊಂಡ್ಬಿಡ್ತಾರೆ. ಈ ರೀತಿಯಾಗಿ ಅವ್ರು ಒಂದೇ ಸರ್ತಿಗೆ ಹೇಗೆ ಇದೆಲ್ಲಾನು ಮಾಡೋದಿಕ್ ಸಾಧ್ಯ ಆಗ್ತಾ ಇದೆ? ಸಸ್ಯ ಏನು ಮಾಂಸಾಹಾರ ಇಲ್ಲದೆ ಅವ್ರು ದಿನಾನೇ ಇಲ್ಲ ಅನ್ನುವಂತ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಇವತ್ತು ಧ್ಯಾನ ಮಾಡಿದ್ರೆ ಇವತ್ತೇ ಮಾಂಸಾಹಾರನ ಬಿಟ್ಬಿಡ್ತಾರೆ, ಸಸ್ಯಾಹಾರಿಗಳಾಗ್ಬಿಡ್ತಾರೆ ಅಂತಂದಾಗ ಆ ಸ್ಥಿತಿಗಳಿಗೆ ಅವರು ಒಂದೇ ಸರ್ತಿ ಬರ್ತಾ ಇದ್ದಾರೆ ಅಂದ್ರೆ ಅದರ ಹಿಂದೆ ಅನೇಕ ಜನ್ಮ ಪರಂಪರೆಗಳಲ್ಲಿ ಎಷ್ಟೋ ಸಾಧನೆ ಮಾಡಿ ಎಷ್ಟೋ ಪರಿಪಕ್ವತೆಯನ್ನ ಪಡ್ಕೊಂಡಿರೋದರ ಒಂದು ಫಲ ಒಂದೇ ಸರ್ತಿ ಆ ರೀತಿಯಾಗಿ ಹೊರಹೊಮ್ಮುವಂಥದ್ದು. ಇವಾಗ ನಾನಿದ್ದೀನಿ, ಹಿಂದಿನ ಜನ್ಮದಲ್ಲಿ ನನ್ನ ಸಾಧನೆ ಎಲ್ಲಿಗೆ ನಿಂತಿತ್ತೋ ಅಷ್ಟು ಸಾಧನೆ ನನ್ನಲ್ಲಿ ಇದೆ. ಈಗ ಎಲ್ಲಿಗೆ ನಿಂತಿತ್ತೋ ಅಷ್ಟು ಸಾಧನೆ ನನ್ನಲ್ಲಿ ಇದೆ. ನಾನು ಎಷ್ಟು ಕಲ್ತ್ಕೊಂಡಿದ್ದೆ, ಎ ಇಂದ ಕೆ ವರ್ಗು ಕಲ್ತ್ಕೊಂಡಿದ್ನ, ಎ ಇಂದ ಕೆ ವರ್ಗು ಕಲ್ತ್ಕೊಂಡಿರೋ ಜ್ಞಾನ ನನ್ನಲ್ಲಿ ಇದೆ. ಇವಾಗ ನಾನು ಈ ಜನ್ಮ ತಗೊಂಡಿದ್ದೀನಿ ಅಂತಂದ್ರೆ, ಈಗ ನಾನು ಧ್ಯಾನ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದೇ ಸರ್ತಿ ನಾನು ಅಲ್ಲಿ ಕೂತ್ಕೊಂಡ ತಕ್ಷಣ ನನ್ಗೆ ನೆನಪಾಯ್ತು ಅಂದ್ರೆ ಎ ಇಂದ ಕೆ ವರ್ಗು ಎಲ್ಲ ನನ್ನಲ್ಲಿ ನೆನಪಾಗ್ಬಿಡತ್ತೆ. ಕೆ ಇಂದ ಮುಂದಕ್ಕೆ ಏನ್ ಕಲಿಬೇಕಾಗಿರೋದಿರುತ್ತೆ ಅದನ್ನ ಕಲ್ತ್ಕೊಂಡು ಹೋಗ್ತಾ ಇರ್ತೀನಿ. ಎ ಇಂದ ಕೆ ವರ್ಗು ಕಲ್ತ್ಕೊಂಡಿದ್ದಾಗ ಮತ್ತೆ ನೀನು ಎ ಕಲ್ತ್ಕೋ ಬಿ ಕಲ್ತ್ಕೋ ಅಂತಂದ್ರೆ ಅವಾಗ ಅಲ್ಲಿ ಅದರಲ್ಲಿ ನಮ್ಗೆ ಆಸಕ್ತಿ ಬರೋದಿಲ್ಲ. ಒಂದೇ ಸರ್ತಿ ಕೆ ಇಂದ ಮುಂದಕ್ಕೆ ಏನ್ ಕಲಿಯೋದ್ ಸಿಗುತ್ತೆ ಅದಕ್ಕೆ ನಾವು ಕನೆಕ್ಟ್ ಆಗ್ತಾ ಇರ್ತೀವಿ. ಇದು ಮಾಸ್ಟರ್ಸ್ ಇಲ್ಲಿ ಇರ್ತಕ್ಕಂಥ ಕೀಲಕವಾದ ಅಂಶ. ಈ ರೀತಿಯಾಗಿ ಅನೇಕರು ಅನೇಕ ಸ್ಥಿತಿಗಳಲ್ಲಿ ಇರೋದ್ರಿಂದ ಪತ್ರಿಜಿಯವರ ಈ ಒಂದು ಮಾರ್ಗ ನಮ್ಗೆ ಬಹಳ ಬೇಗ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು, ಬಹಳ ಚೆನ್ನಾಗಿ ನಮ್ಗೆ ಆಕರ್ಷಕವಾಗಿ ನಾವು ಅದಕ್ಕೆ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್. ಸೊ ಈ ರೀತಿಯಾಗಿ ನಮ್ಮ ಆತ್ಮ ಅನೇಕ ಜನ್ಮ ಪರಂಪರೆಗಳಲ್ಲಿ ಸುತ್ತುತ್ತಾ ಆ ಎಲ್ಲವನ್ನ ಜ್ಞಾನವನ್ನ ಪಡ್ಕೊಂಡಿರುವಂಥದ್ದು. ಎಲ್ಲಿವರೆಗೆ ನಮ್ಮ ಮನಸ್ಸು ಶರೀರದೊಂದಿಗೆ ಮಮೇಕವಾಗ್ತಾ ಇರುತ್ತೋ ಅಲ್ಲಿವರೆಗೆ ಪ್ರಾಪಂಚಿಕತೆ ಇರುತ್ತೆ. ಯಾವಾಗ ನಮ್ಮ ಮನಸ್ಸು ಆತ್ಮದೊಂದಿಗೆ ಮಮೇಕವಾಗುತ್ತೋ ಆವಾಗ ಆಧ್ಯಾತ್ಮಿಕತೆ ಅನ್ನೋದು ಇರುತ್ತೆ. ಶರೀರದೊಂದಿಗೆ ಮಮೇಕವಾದಾಗ ಪ್ರಾಪಂಚಿಕತೆ, ಆತ್ಮದೊಂದಿಗೆ ಮಮೇಕವಾದಾಗ ಆಧ್ಯಾತ್ಮಿಕತೆ. ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ನೋಡಿ. ನಾವು ಶರೀರಕ್ಕೆ ಮಮೇಕವಾಗ್ತಾ ಇದ್ದೀವಾ ಅಥವಾ ಆತ್ಮಕ್ಕೆ ಮಮೇಕವಾಗ್ತಾ ಇದ್ದೀವಾ? ಯಾವುದ್ರ ಜೊತೆ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ ಅನ್ನೋದು ನಮ್ಮ ಒಂದು ಸ್ಥಿತಿಗತಿ. ನಾವೇ ಅದನ್ನ ಚೆಕ್ ಮಾಡ್ಕೋಬೇಕು. ಮನಸ್ಸಿನಲ್ಲೂ ಇರ್ತೀವಿ, ಆತ್ಮದಲ್ಲೂ ಇರ್ತೀವಿ. ಎಷ್ಟು ಪ್ರಮಾಣ ಮನಸ್ಸಿನ ಜೊತೆ ಇರ್ತಾ ಇದ್ದೀವಿ ಈ ಮಾರ್ಗಕ್ಕೆ ಬಂದು, ಎಷ್ಟು ಪ್ರಮಾಣ ನಾವು ಆತ್ಮದ ಜೊತೆ ಇರ್ತಾ ಇದ್ದೀವಿ, ಇದೆಲ್ಲ ಕೂಡ ಸೆಲ್ಫ್ ಚೆಕ್ ಪಾಯಿಂಟ್ಸ್ ಮಾಸ್ಟರ್ಸ್. ನಮ್ಮ ಬಗ್ಗೆ ನಮಗಿಂತಲೂ ಬೇರೆ ಇನ್ಯಾರಿಗೂ ಕೂಡ ಅರ್ಥ ಆಗೋದಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬಗ್ಗೆ ನಮಗೆ ಅರ್ಥ ಆದಷ್ಟು ಚೆನ್ನಾಗಿ ಬೇರೆ ಇನ್ಯಾರಿಗೂ ಅರ್ಥ ಆಗೋದಿಕ್ಕೆ ಅಲ್ಲಿ ಎಷ್ಟು ಸಾಧ್ಯ ಇದೆ ಯೋಚನೆ ಮಾಡಿ. ಎಸ್, ಹಾಗಾಗಿ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋಣ. ಆ ರೀತಿಯಾಗಿ ಚೆಕ್ ಮಾಡ್ಕೊಳ್ತಾ ಈ ಒಂದು ಮಾರ್ಗದಲ್ಲಿ ನಮ್ಮನ್ನ ನಾವು ನಡೆಸ್ಕೊಳ್ಳೋಣ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ನಾವು ಶರೀರದೊಂದಿಗೆ ಮಮೇಕವಾದಾಗ ಪ್ರಾಪಂಚಿಕತೆ ಇರುತ್ತೆ, ಆತ್ಮದೊಂದಿಗೆ ಮಮೇಕವಾದಾಗ ಏನಿರುತ್ತೆ, ನಮ್ಮೊಂದಿಗೆ ನಾವು ಇರ್ತೀವಿ. ಎಸ್, ಶರೀರದಲ್ಲಿ ಇರ್ತಾ ಪ್ರಾಪಂಚಿಕವಾಗಿ ಇರ್ತಾ ತನ್ನನ್ನ ತಾನು ಮರೆಯದಂತೆ ಇರೋದೇ ಆಧ್ಯಾತ್ಮಿಕತೆ. ನೋಡಿ ಮಾಸ್ಟರ್ಸ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅದನ್ನೇ ತಾನೇ ಮಧ್ಯ ಮಾರ್ಗ ಅನ್ನುವಂತ ಅದಕ್ಕೊಂದು ಟೈಟಲ್ನು ಕೂಡ ಕೊಟ್ಟಿರೋದು. ಶರೀರದಲ್ಲಿ ಇರ್ತೀವಿ, ಪ್ರಾಪಂಚಿಕತೆಯಲ್ಲೂ ಇರ್ತೀವಿ, ಆದ್ರೆ ಎಲ್ಲೂ ಕೂಡ ನಮ್ಮನ್ನ ನಾವು ಮರೆಯೋದಿಲ್ಲ. ಯಾವಾಗ ನಮ್ಮನ್ನ ನಾವು ಮರೆಯದಂತೆ ನಮ್ಮ ಪ್ರಯಾಣವನ್ನ ಮಾಡ್ತಾ ಇರ್ತೀವಿ ಆವಾಗ ಅದು ನಿಜವಾದ ಆಧ್ಯಾತ್ಮಿಕತೆ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ನಮ್ಮನ್ನ ನಾವು ಮರೆಯದಂತೆ ಇರ್ಬೇಕು. ಹಾಗಾದ್ರೆ ನಮ್ಮನ್ನ ನಾವು ಮರೆಯದಂತೆ ಇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಆವಾಗ ಪ್ರಪಂಚಕ್ಕೆ ಸ್ವಲ್ಪ ದೂರವಾಗಿ ಇರ್ತಾ ಇರ್ಬೇಕಾಗತ್ತೆ. ಹೇಗೆ ಪ್ರಪಂಚಕ್ಕೆ ದೂರವಾಗಿರೋದು ಅಂತಂದ್ರೆ, ಆ ಕಣ್ಣುಗಳನ್ನ ಮುಚ್ಚಿಕೊಂಡಾಗ ನಾವು ಸ್ವಲ್ಪ ಆ ಪ್ರಾಪಂಚಿಕತೆಯಿಂದ ದೂರ ಇರ್ತೀವಿ. ಕಣ್ಣುಗಳನ್ನ ತೆರೆದಿದ್ದಾಗ ಏನಾಗತ್ತೆ?
ಪ್ರಾಪಂಚಿಕತೆನೇ ಇರುತ್ತೆ. ಇವಾಗ ನಾನು ಕಣ್ ತೆಗೆದು ನೋಡ್ತಾ ಇದ್ದೀನಿ, ಅಲ್ಲಿ ನಂದಾ ಮೇಡಮ್ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಅಶ್ವಿನಿ ಏನ್ ಮಾಡ್ತಾ ಇದ್ದಾಳೆ, ಆ ಯಶೋಧ ಮೇಡಮ್ ಏನ್ ಮಾಡ್ತಾ ಇದ್ದಾರೆ, ಇವರೆಲ್ಲ ವಿಡಿಯೋ ಆನ್ ಮಾಡಿದಾರಲ್ಲ, ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ನನ್ನ ಮನಸ್ಸು ಅದನ್ನೆಲ್ಲ ಕೂಡ ಗಮನಿಸ್ತಾ ಇರುತ್ತೆ. ಆ ರೀತಿಯಾಗಿ ಕಣ್ ತೆಗೆದಿದ್ದಾಗ ಪ್ರಾಪಂಚಿಕವಾಗಿರೋ ಎಲ್ಲವನ್ನೂ ಕೂಡ ನೋಡ್ತಾ ಇರುತ್ತೆ. ಕಣ್ ತೆಗೆದಿದ್ರೆ ಪ್ರಾಪಂಚಿಕತೆ. ಆದ್ರೆ ಕಣ್ಣುಗಳನ್ನ ಮುಚ್ಚಿದ್ದಾಗ ಏನಾಗತ್ತೆ, ನಮ್ಮೊಂದಿಗೆ ನಾವಿರ್ತೀವಿ. ಆಗ ಅಶ್ವಿನಿ ಏನ್ ಮಾಡ್ತಾ ಇದ್ದಾಳೆ, ನಂದಾ ಮೇಡಮ್ ಏನ್ ಮಾಡ್ತಾ ಇದ್ದಾರೆ, ನಾರಾಯಣ್ ನಾಯಕ್ ಸರ್ ಏನ್ ಮಾಡ್ತಾ ಇದ್ದಾರೆ, ಜಯಲಕ್ಷ್ಮಿ ಮೇಡಮ್ ಏನ್ ಮಾಡ್ತಾ ಇದ್ದಾರೆ, ಯಶೋಧ ಮೇಡಮ್ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಕ್ ಹೋಗೋದಿಲ್ಲ. ನಮ್ ಜೊತೆ ನಾವು ಇರ್ತೀವಿ. ಇದು ಮಾಸ್ಟರ್ಸ್. ಕಣ್ಣುಗಳನ್ನ ತೆರೆದಿದ್ದಾಗ ಪ್ರಾಪಂಚಿಕತೆ, ಕಣ್ಣುಗಳನ್ನ ಮುಚ್ಚಿದ್ದಾಗ ಅಲ್ಲಿ ಆಧ್ಯಾತ್ಮಿಕತೆ. ಅಂದ್ರೆ ಆತ್ಮದೊಂದಿಗೆ ನಾವಿರ್ತೀವಿ, ಅಥವಾ ನಮ್ಮೊಂದಿಗೆ ನಾವು ಇರುವಂತದ್ದು ಸಾಧ್ಯ ಆಗುತ್ತೆ. ಹಾಗಾಗಿ ಆವಾಗ ನಾವು ಕಣ್ಣುಗಳನ್ನ ಮುಚ್ಚಿಕೊಂಡು, ಆವಾಗ ಅನ್ನುವಂತ ಪದವನ್ನ ಬಳಸ್ತಾ ಇದ್ದಾರೆ. ಎನಿ ಟೈಮ್ ಅಲ್ಲ. ಎನಿ ಟೈಮ್ ಕಣ್ಮುಚ್ಕೊಂಡಿರೋದಕ್ಕೆ ನಾವು ಸನ್ಯಾಸಿಗಳಲ್ಲ, ನಾವು ಸಂಸಾರಿಗಳು. ಹಾಗಾಗಿ ಆವಾಗ ಕಣ್ಣುಗಳನ್ನ ಮುಚ್ಚಿಕೊಂಡು ಪ್ರಪಂಚಕ್ಕೆ ದೂರವಾಗಿ ನಮಗೆ ನಾವು ಹತ್ತಿರ ಆಗ್ಬೇಕು. ಅದೇ ಧ್ಯಾನ ಅಂತ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರುವಂತದ್ದು ಮಾಸ್ಟರ್ಸ್. ಈ ರೀತಿಯಾಗಿ ಎರಡು ಕಣ್ಣುಗಳನ್ನ ಮುಚ್ಕೊಂಡಾಗ್ಲೇನೆ ಅದನ್ನ ಆವಾಗ ನಾವು ವೈರಾಗ್ಯದಲ್ಲಿ ಇದ್ದೀವಿ ಅಂತ ಅರ್ಥ. ವೈರಾಗ್ಯ ಅಂದ್ರೆ ಏನ್ ಹಾಗಾದ್ರೆ? ಕಾಷಾಯ ವಸ್ತ್ರಗಳನ್ನ ಧರಿಸೋದು ವೈರಾಗ್ಯನ ಅಲ್ಲ. ಕುಟುಂಬನ ಬಿಟ್ಬಿಟ್ಟು ಓಡೋಗ್ಬಿಡೋದು ವೈರಾಗ್ಯನ ಅಲ್ಲ. ಹಿಮಾಲಯಗಳಿಗೆ ಹೊಟ್ಟೋಗೋದು ವೈರಾಗ್ಯನ ಅಲ್ಲ. ಗಂಡನನ್ನ ಬಿಟ್ಬಿಡೋದು ಅಥವಾ ಹೆಂಡತಿಯನ್ನ ಬಿಟ್ಬಿಡೋದು ವೈರಾಗ್ಯನ ಅಲ್ಲ. ವೈರಾಗ್ಯ ಅಂತಂದ್ರೆ ಕಣ್ಣುಗಳೆರಡನ್ನ ಮುಚ್ಚಿಕೊಂಡು, ಎರಡೂ ಕಣ್ಣುಗಳನ್ನ ಮುಚ್ಚಿಕೊಂಡು, ಬಾಯನ್ನ ಮುಚ್ಚಿಕೊಂಡು ನಮ್ಮೊಂದಿಗೆ ನಾವು ಇರೋದು. ಈ ಸ್ವಲ್ಪ ಸಮಯ ಪ್ರಪಂಚದ ಬಗ್ಗೆ, ಪ್ರಾಪಂಚಿಕ ಜೀವನದ ಬಗ್ಗೆ ಸ್ವಲ್ಪ ಸಮಯ ಪ್ರಾಪಂಚಿಕ ಜೀವನದ ಬಗ್ಗೆ ನಿರಾಸಕ್ತಿಯನ್ನ ಹೊಂದೋದು. ಇದು ನಿಜವಾದ ವೈರಾಗ್ಯ. ಈ ರೀತಿಯಾಗಿರೋದು ವೈರಾಗ್ಯನೇ ಹೊರತು ಸಂಸಾರನ ಬಿಟ್ಬಿಟ್ಟು ಓಡೋಗೋದು, ಗಂಡ ಮಕ್ಕಳನ್ನ ಬಿಟ್ಬಿಟ್ಟು ಓಡೋಗೋದು, ಅಥವಾ ಹೆಂಡತಿ ಮಕ್ಕಳನ್ನ ಉದ್ಯೋಗನ ಬಿಟ್ಬಿಟ್ಟು ಓಡೋಗೋದು ವೈರಾಗ್ಯ ಅಲ್ಲ. ಆ ರೀತಿಯಾಗಿರ್ತಕ್ಕಂಥ ಸನ್ಯಾಸದ ಪರಿಕಲ್ಪನೆ ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ಇಲ್ಲ. ಹಾಗಾದ್ರೆ ಸನ್ಯಾಸ ಅಂತ ಹೇಳ್ತಾ ಇದೀವಲ್ಲ, ಸನ್ಯಾಸ ಅಂದ್ರೆ ಏನು? ಹಾಗಾದ್ರೆ ಸನ್ಯಾಸಿಗಳಾಗಿರೋರು ಎಲ್ಲರೂ ಕೂಡ ಸರಿ ಇಲ್ಲ ಅಂತನಾ? ಮಾಸ್ಟರ್ಸ್, ಪದೇ ಪದೇ ಅನೇಕ ಸಂದರ್ಭಗಳಲ್ಲಿ ನಾವು ಈ ವಿಚಾರ ಮಾತಾಡಿದೀವಿ. ಅನೇಕ ರೀತಿಯಲ್ಲಿರ್ತಕ್ಕಂಥ ಸಾಧನೆಯ ಸ್ಥಿತಿಗತಿಗಳು ಇರುತ್ತೆ. ಸನ್ಯಾಸ ಅನ್ನುವಂಥದ್ದು ಅದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸ್ಥಿತಿ. ಆ ಒಂದು ಸ್ಥಿತಿಯ ಬಗ್ಗೆ ನಾವು ಮಾತನಾಡೋದು ಬೇಕಾಗಿಲ್ಲ. ಅದು ಅಲ್ಟಿಮೇಟ್. ಅದಕ್ಕೂ ನಾವಿರ್ತಕ್ಕಂಥ ಮಧ್ಯ ಮಾರ್ಗಕ್ಕೂ ಹೋಲಿಕೆ ಬೇಡ. ಅದು ಅದೇ, ಇದು ಇದೆ. ಆರೇನೆ, ಸೂಜಿನೇ. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಸನ್ಯಾಸ ಧರ್ಮವನ್ನ, ಸನ್ಯಾಸ ಮಾರ್ಗದಲ್ಲಿರುವಂತವ್ರನ್ನ ಕಾಮೆಂಟ್ ಮಾಡೋದು, ಕಂಡೆಮ್ ಮಾಡೋದು, ಜಡ್ಜ್ ಮಾಡೋದು, ಕಂಪ್ಲೇಂಟ್ ಹೇಳೋದು ಅದು ನಮ್ಮ ಕೆಲಸ ಅಲ್ಲ. ಅದಕ್ಕೋಸ್ಕರ ನಾವು ಈ ಒಂದು ವೇದಿಕೆಗಳಲ್ಲಿ ಸೇರ್ತಾ ಇಲ್ಲ. ಇದನ್ನ ಫಸ್ಟ್ ಮನಸ್ಸಲ್ಲಿ ಇಟ್ಕೊಂಡು, ಈಗ ನಾವು ಯಾವ ಮಾರ್ಗದಲ್ಲಿದ್ದೀವಿ ಅಲ್ಲಿ ಆ ಒಂದು ಸನ್ಯಾಸ ಅನ್ನುವಂಥ ಪರಿಕಲ್ಪನೆ ಎಷ್ಟು ಅದ್ಭುತವಾಗಿರುವಂತದ್ದು, ಅದು ಯಾವ ರೀತಿಯಾಗಿ ಇಲ್ಲಿ ನಮ್ಗೆ ಹೇಳಲ್ಪಟ್ಟಿದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಕೊಳ್ಳೋಣ. ಯಾಕೆ ಈ ವ್ಯತ್ಯಾಸದ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಮಾಸ್ಟರ್ಸ್, ಸನ್ಯಾಸ ಅನ್ನುವಂಥದ್ದು ಅದಕ್ಕೆ ತುಂಬಾ 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 ಪರಿಪಕ್ವತೆ ಇದ್ದಾಗ ಆ ಒಂದು ಸನ್ಯಾಸದಲ್ಲಿ ನಾವಿರ್ತೀವಿ. ಆದ್ರೆ ತೋರಿಕೆಗಾಗಿ ಅಥವಾ ಕ್ಷಣಿಕವಾದ ಒಂದು ವೈರಾಗ್ಯ ಬಂದಾಗ ಆ ಒಂದು ಕ್ಷಣಿಕ ವೈರಾಗ್ಯದಲ್ಲೇ ಸನ್ಯಾಸವನ್ನ ತೆಗೆದುಕೊಂಡ್ಬಿಟ್ಟು ಅಲ್ಲಿ ಸಂಸಾರಕ್ಕೆ ಬರೋಂಗಿಲ್ಲ, ಅಲ್ಲಿ ಸನ್ಯಾಸದಲ್ಲಿ ಇರಕ್ಕಾಗಲ್ಲ. ಆ ರೀತಿಯಾಗಿರುವಂತ ಸ್ಥಿತಿಯಲ್ಲಿದ್ದಾಗ ಅದು ನಿಜವಾದ ಸನ್ಯಾಸ ಅಂತ ಅನ್ಸ್ಕೊಳ್ದೆ ಇದ್ದಾಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾಮೆಂಟ್ಸು, ಕಂಪ್ಲೇಂಟ್ಸು, ಜಡ್ಜ್ಮೆಂಟ್ಗಳು ಬರುತ್ತೆ. ಆದ್ರೆ ನಿಜವಾದ ಸನ್ಯಾಸಿಗಳು ಅಂತ ಯಾರಿದ್ದಾರೆ, ಅಬ್ಬಬ್ಬಾ, ಅವರ ವಿಚಾರಗಳನ್ನ ನಾವು ಏನಾದ್ರೂ ಮಾತಾಡಕ್ ಹೋಗ್ತೀವಿ ಅಂದ್ರೆ ಮತ್ತೆ ಆ ಕೆಟ್ಟ ಕರ್ಮ ಫಲವನ್ನ ನಾವು ಹೊತ್ಕೊಳ್ಳುವಂತವ್ರಾಗ್ತೀವಿ. ಅಲ್ಲಿ ಸಂಪೂರ್ಣವಾಗಿ ಅರಿಷಡ್ ವರ್ಗಗಳು ಅನ್ನುವಂಥದ್ದು ಕರಗಿ ಹೋಗಿರುತ್ತೆ. ಆದ್ರೆ ಕರಗಿ ಹೋಗಿರುವಂತ ಸ್ಥಿತಿಯಲ್ಲಿರುತ್ತೆ. ಅದಕ್ಕೆ ಯಾವುದೇ ಅಸ್ತಿತ್ವ ಅನ್ನುವಂಥದ್ದು ಇರೋದಿಲ್ಲ. ಎಲ್ಲಾ ಗುಣಗಳು ಅಲ್ಲಿ ಕರಗಿ ಹೋಗಿರುತ್ತೆ. ಅಲ್ಲಿ ನಾನು ಅನ್ನುವಂತ ಆ ಸೆಲ್ಫ್ ಐಡೆಂಟಿಟಿ, ನಾನ್ ಇವಾಗ ಯಾರು, ಸೂರ್ಯನಾಗಂಬಿಕಾ, ನಾನ್ ಯಾರು, ನಂದ, ನಾನ್ ಯಾರು, ನಾರಾಯಣ್ ನಾಯಕ್, ನಾನ್ ಯಾರು, ಅಶ್ವಿನಿ, ಈ ರೀತಿಯಾಗಿ ನಾನು ಅಂತ ಯಾವ್ದ್ರ ರೀತಿಯಲ್ಲಿ ನಾವು ಗುರ್ತಿಸ್ಕೊಳ್ತಾ ಇದ್ದೀವಿ, ಆ ಗುರ್ತಿಸ್ಕೊಳ್ಳೋದು ಅನ್ನೋದಲ್ಲಿ ಇರೋದಿಲ್ಲ. ಅಲ್ಲಿ ಯಾವ ಸ್ಥಿತಿ ಇರುತ್ತೆ ಸನ್ಯಾಸದಲ್ಲಿ ಅಂತಂದ್ರೆ, ಆ ಒಂದು ಶ್ರೇಷ್ಠವಾದ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಅವ್ರನ್ನ
ಅವ್ರ ಹೆಸರಿಟ್ಟು ಕರೆದ್ರು ಅವ್ರಿಗೇನ್ ಅನ್ಸಲ್ಲ, ಅವ್ರನ್ನ ಬೇರೆ ಹೆಸರಿಟ್ಟು ಕರೆದ್ರು ಏನು ಅನ್ಸಲ್ಲ, ಅವ್ರ ಈ ಕೆಲಸ ಮಾಡಿದ್ದಾರೆ ಅಂದ್ರೂ ಏನು ಅನ್ಸಲ್ಲ, ಅವ್ರು ಮಾಡಿರೋ ಕೆಲ್ಸನ ಬೇರೆಯವ್ರು ಮಾಡಿದ್ದಾರೆ ಅಂತಂದ್ರು ಕೂಡ ಏನ್ ಅನ್ಸಲ್ಲ. ಅಬ್ಬಬ್ಬಾ, ಎಂತ ಶ್ರೇಷ್ಠವಾದ ಸ್ಥಿತಿ ಅದು. ಆ ರೀತಿಯಾಗಿರುತ್ತೆ ಮಾಸ್ಟರ್ಸ್. ಸೆಲ್ಫ್ ಐಡೆಂಟಿಟಿ ಅಂದ್ರೆ ಶರೀರ ಮತ್ತು ಮನಸ್ಸಿನೊಂದಿಗೆ ಪ್ರಾಪಂಚಿಕತೆಯೊಂದಿಗೆ ತಳಕು ಹಾಕಿಕೊಂಡಿರ್ತಕ್ಕಂಥ ಸೆಲ್ಫ್ ಅಂತ ಏನಿರುತ್ತೆ, ಆ ಸೆಲ್ಫ್ ನ ಐಡೆಂಟಿಟಿಯನ್ನ ಸಂಪೂರ್ಣವಾಗಿ ಇಲ್ಲವಾಗಿಸಿಕೊಂಡಿರ್ತಕ್ಕಂಥ ಶ್ರೇಷ್ಠವಾದ ಸ್ಥಿತಿ ಆ ಒಂದು ಸನ್ಯಾಸದಲ್ಲಿ ಇರುತ್ತೆ, ಸನ್ಯಾಸ ಮಾರ್ಗದಲ್ಲಿ ಇರುತ್ತೆ, ಆ ಸನ್ಯಾಸಿಗಳಲ್ಲಿ ಇರುತ್ತೆ. ಎಂತವ್ರು ಅನ್ನೋದು ಅರ್ಥ ಆಗಿದೆ ಅಲ್ವಾ? ಶ್ರೇಷ್ಠವಾದಂತ ಸನ್ಯಾಸಿಗಳು. ಇನ್ನು ಉಳಿದಂತೆ ಆ ಸ್ಥಿತಿಯಲ್ಲಿ ಇಲ್ಲದೆ ಇರುವಂತವ್ರು ಇದ್ದಾಗ್ಲೇನೆ ಎಲ್ಲಾ ಕಾಮೆಂಟ್ಸು, ಕಂಪ್ಲೇಂಟ್ಸು, ಜಡ್ಜ್ಮೆಂಟ್ಗಳು ಬರುವಂತದ್ದು. ಆದ್ರೆ ಈಗ ನಾವು ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ಈ ವಿಚಾರವನ್ನ ಯಾವ ರೀತಿಯಾಗಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ ಅನ್ನೋದನ್ನ ಈಗ ನಾವು ತಿಳ್ಕೊಳ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಇದನ್ನ ನಾವು ಸ್ಪಷ್ಟತೆಯಿಂದ ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಎಸ್, ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ಸನ್ಯಾಸ ಅನ್ನುವಂತ ಒಂದು ಪರಿಕಲ್ಪನೆ ಇಲ್ಲ. ಹಾಗಾದ್ರೆ ಸನ್ಯಾಸ ಅಂದ್ರೆ ಏನು? ಸಮ್ಯಕ್ ಪ್ಲಸ್ ನಾಸ ಈಕ್ವಲ್ಸ್ ಸನ್ಯಾಸ. ಸನ್ಯಾಸ ಅನ್ನೋ ಪದವನ್ನ ಬಿಡಿಸಿ ಬರೆದಾಗ ಸಮ್ಯಕ್ ಪ್ಲಸ್ ನ್ಯಾಸ ಈಕ್ವಲ್ಸ್ ಸನ್ಯಾಸ. ಹಾಗಾದ್ರೆ ಸಮ್ಯಕ್ ಅಂದ್ರೆ ಏನು? ಸರಿಯಾಗಿ, ಸರಿಯಾದ್ದು ಅಂತ ಅರ್ಥ. ನ್ಯಾಸ ಅಂದ್ರೆ ಏನು? ಬಿಟ್ಟು ಬಿಡೋದು ಅಂತ ಅರ್ಥ. ಅಂದ್ರೆ ಯಾವುದನ್ನ ಬಿಡಬೇಕೋ ಅದನ್ನ ಸರಿಯಾದ ರೀತಿಯಲ್ಲಿ ಬಿಟ್ಟು ಬಿಡೋದು ಅಂತ ಅರ್ಥ. ಅಂದ್ರೆ ಸನ್ಯಾಸ ಅಂದ್ರೆ ಯಾವುದನ್ನ ಬಿಡಬೇಕೋ ಅದನ್ನ ಬಿಟ್ಟು ಬಿಡೋದೇ ಸನ್ಯಾಸ ಅಂತ ಅರ್ಥ. ಗಂಡನನ್ನ, ಹೆಂಡತಿಯನ್ನ, ಉದ್ಯೋಗವನ್ನ, ಸಂಸಾರವನ್ನ ಬಿಡೋದು ಸನ್ಯಾಸ ಅಲ್ಲ ಅಂತ ನಮ್ಮ ಈ ಮಧ್ಯ ಮಾರ್ಗಕ್ಕೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಆ ಸನ್ಯಾಸಿಗಳು ಇದನ್ನೆಲ್ಲ ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರು ಕಡಿಮೆ ಅಂತನಾ ಅಲ್ಲ. ಅದಕ್ಕೆ ಬಿಗಿನಿಂಗ್ ಅಲ್ಲೇನೆ ತುಂಬಾ ಎಚ್ಚರಿಕೆಯಿಂದ ನಾವು ಆ ವಿಚಾರಗಳನ್ನ ತಿಳ್ಕೊಂಡಿರ್ತಕ್ಕಂಥದ್ದು. ಆ ಒಂದು ಶ್ರೇಷ್ಠ ಸ್ಥಿತಿಯಲ್ಲಿರೋರ್ನ ನಾವು ಮಾತಾಡಕ್ ಹೋಗ್ಬಾರ್ದು, ಈ ಪರಿಕಲ್ಪನೆಯಲ್ಲಿ ನಾವು ಅವರನ್ನ ನೋಡಕ್ ಹೋಗ್ಬಾರ್ದು. ಎಸ್ ಮಾಸ್ಟರ್ಸ್. ಸೊ ಗಂಡನನ್ನ, ಹೆಂಡತಿಯನ್ನ, ಉದ್ಯೋಗವನ್ನ ಬಿಡೋದು ಸನ್ಯಾಸ ಅಲ್ಲ. ಹಾಗಾದ್ರೆ ಸನ್ಯಾಸ ಅಂದ್ರೆ ಏನು ನಮ್ಮ ಈ ಒಂದು ಮಧ್ಯ ಮಾರ್ಗದಲ್ಲಿ ಅಂತಂದ್ರೆ? ಯಾವಾಗ್ಲೂ ಕಣ್ಣುಗಳನ್ನ ತೆಗೆದುಕೊಂಡೇ ಇರ್ತೀವಲ್ಲ, ಎಲ್ಲಾನು ನೋಡ್ತಾನೇ ಇರ್ತೀವಲ್ಲ. ಕಣ್ಣು ಮುಚ್ಕೊಳ್ರಿ ಅಂತಂದ್ರೆ ಏನ್ ಕಳ್ಕೊಂಡ್ಬಿಡ್ತೀನೋ ಅನ್ನೋಂತ ಒಂದು ರೀತಿಯಲ್ಲಿ ಪ್ರತಿಯೊಂದನ್ನು ನೋಡ್ತಾನೆ ಇರ್ತೀವಲ್ಲ. ಯಾವಾಗ್ಲೂ ಕಣ್ ತೆಗೆದು ನೋಡ್ತಾ ಇರೋದನ್ನ ಬಿಟ್ಬಿಡ್ಬೇಕು, ಅದು ಸನ್ಯಾಸ. ಮತ್ತೆ ಯಾವಾಗ್ಲೂ ನಮ್ಮ ಮನಸ್ಸು ಯಾವುದೋ ಒಂದರ ವಿಷಯ ನಿಡ್ಕೊಂಡು ಯೋಚನೆ ಮಾಡ್ತಾನೆ ಇರುತ್ತಲ್ಲ, ಆ ಆಲೋಚನೆಗಳನ್ನ ಬಿಟ್ಬಿಡ್ಬೇಕು, ಅದು ಮಧ್ಯ ಮಾರ್ಗದಲ್ಲಿರ್ತಕ್ಕಂಥ ಸನ್ಯಾಸ. ಮತ್ತೆ ಈ ಬಾಯಿ ಎನಿ ಟೈಮ್ ವಟ 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 ಅಂತ ಮಾತಾಡ್ತಾನೇ ಇರುತ್ತಲ್ಲ, ಆ ರೀತಿಯಾಗಿ ಮಾತಾಡ್ತಾ ಇರೋದನ್ನ ಬಿಟ್ಬಿಡ್ಬೇಕು, ಅದು ಪ್ರಾಪಂಚಿಕ ಮಾರ್ಗದಲ್ಲಿ ಅಥವಾ ಮಧ್ಯ ಮಾರ್ಗದಲ್ಲಿ ಇರ್ತಕ್ಕಂಥ ಸನ್ಯಾಸ. ಯಾವಾಗ್ಲೂ ಮೌನದಲ್ಲಿ ಇರ್ಬೇಕು. ಯಾವಾಗ್ಲೂ ಮೌನದಲ್ಲಿ ಇರ್ಬೇಕು ಅಂತಂದ್ರೆ ಗಂಡನ ಜೊತೆ ಮಾತಾಡ್ಲೇಬಾರ್ದು, ಮಕ್ಕಳ ಜೊತೆ ಮಾತಾಡ್ಲೇಬಾರ್ದು, ಕೆಲ್ಸ ಮಾಡಕ್ ಹೋದಾಗ ನಾನು ಇವಾಗ ಟೀಚರ್, ನಾನು ಸ್ಟೂಡೆಂಟ್ಸ್ ಜೊತೆನೂ ಮಾತಾಡ್ಬಾರ್ದು ಅಂತಂದ್ರೆ ಅದು ಮೌನ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅದು ಮಧ್ಯ ಮಾರ್ಗ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅಲ್ಲಿ ಮೌನವಾಗಿರ್ಬೇಕು ಅಂತಂದ್ರೆ ಅವಶ್ಯಕತೆ ಇದ್ದಾಗ, ಮಧ್ಯ ಮಾರ್ಗದಲ್ಲಿ ಅವಶ್ಯಕತೆ ಇದ್ದಾಗ ಮಾತನಾಡ್ಬೇಕು, ಅವಶ್ಯಕತೆ ಇಲ್ಲದೆ ಇದ್ದಾಗ ಮಾತನಾಡಬಾರದು ಅನ್ನುವಂತ ಒಂದು ಸ್ಪಷ್ಟತೆ ಇಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅವಶ್ಯಕತೆ ಇದ್ದಷ್ಟು ಮಾತ್ರ ಮಾತನಾಡೋಣ, ಅವಶ್ಯಕತೆ ಇಲ್ಲದೆ ಇದ್ದಾಗ ಮೌನವಾಗಿ ಇರೋಣ. ಮೌನವಾಗಿ ಇರೋದ್ರಿಂದ ನಮ್ಮ ಶಕ್ತಿ ಖರ್ಚಾಗೋದಿಲ್ಲ, ನಮ್ಮ ಶಕ್ತಿ ವ್ಯರ್ಥವಾಗಿ ಹೋಗೋದಿಲ್ಲ. ಎಷ್ಟು ಅದ್ಭುತವನ್ನೋ ಮಾಸ್ಟರ್ಸ್ ಮೌನ ಅನ್ನುವಂಥದ್ದು. ಈಗ ಮೌನ ಮಹಾವಿಜ್ಞಾನ ಅನ್ನುವಂಥ ಪುಸ್ತಕದ ಒಂದು ಟ್ರಾನ್ಸ್ಲೇಷನ್ ನಿನ್ನೆ ರಾತ್ರಿಗೆ ಕಂಪ್ಲೀಟ್ ಆಯ್ತು. ಆ ಒಂದು ಪುಸ್ತಕ ರೆಡಿ ಆದಾಗ ಆ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಓದಿದ್ರೆ ವಿದೇಶಿಯರು ಏನೇನ್ ಹೇಳಿದ್ದಾರೆ, ನಮ್ಮ ಸ್ವದೇಶಿಯರು ಏನೇನ್ ಹೇಳಿದ್ದಾರೆ, ಅನೇಕ ಯೋಗಿಗಳು ಯಾರ್ಯಾರೆಲ್ಲ ಈ ಮೌನದಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋಂಥ ಅನೇಕ ವಿಚಾರಗಳು ಅದರಲ್ಲಿ ಇದೆ ಮಾಸ್ಟರ್ಸ್. ಆ ವಿಚಾರಗಳನ್ನ ನೋಡಿದಾಗ ಮೌನದ ಮತ್ತು ಗತ್ತು ಮಹತ್ತು ಏನು ಅನ್ನೋದು ನಮ್ಗೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಮಾಸ್ಟರ್ಸ್. ಎಸ್, ಈ ರೀತಿಯಾಗಿ ಆ ಮೌನ ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಅವಕಾಶ ಸಿಕ್ಕದಾಗೆಲ್ಲ ಕೂಡ ನಾವು ಮೌನದಲ್ಲಿ ಇರ್ಬೇಕು. ಮೌನದಲ್ಲಿರೋದೇ ವೈರಾಗ್ಯ. ನೋಡಿ ಮಾಸ್ಟರ್ಸ್, ಈಗ ಮಾತಾಡ್ತಾನೇ ಇರ್ತೀವಿ ಅಲ್ವಾ, ಮಾತಾಡ್ತಾನೆ ಇದ್ದಾಗ ಆ ಮಾತುಗಳು ಸಾಕು ಬಿಡು, ಇಷ್ಟು ಮಾತಾಡಿದ್ರೆ ಸಾಕಲ್ವಾ ಅಂತ ಅನ್ಸಿ ಇನ್ನು ಎಕ್ಸ್ಟ್ರಾ ಮಾತಾಡ್ಬೇಕು ಅನ್ನೋದನ್ನ ನಾವು ಬಿಟ್ಬಿಡ್ತೀವಲ್ಲ, ಆ ಬಿಟ್ಬಿಡೋ ಅಂತದ್ದೇನಿದೆ ಅದು ವೈರಾಗ್ಯ.
ಎಲ್ಲ ಹೊತ್ತು ಬೀಳು ಸಿನಿಮಾಗಳನ್ನ ನೋಡ್ತಾನೇ ಇರ್ತೀನಿ, ಸೀರಿಯಲ್ಗಳನ್ನ ನೋಡ್ತಾನೇ ಇರ್ತೀನಿ. ಆ ಸೀರಿಯಲ್ಲು, ಆ ಸಿನಿಮಾ ಅದ್ರಲ್ಲಿ ಏನಿದೆ ಅದನ್ನ ನೋಡಿ 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 ಇಲ್ದೇ ಇರುವಂತ ಕಸನೆಲ್ಲ ಮನ್ಸಿಗೆ ತುಂಬ್ಕೊಂಡ್ ಇಲ್ದೇ ಇರುವಂತ ಸಮಸ್ಯೆಗಳನ್ನ ತಂದ್ಕೊಳ್ತಾನೆ ಇರ್ತೀವಿ. ಆ ರೀತಿಯಾಗಿ ಎಷ್ಟು ಅಂತ ನೋಡೋದಪ್ಪ, ಸಾಕು ಬಿಡು, ಇವತ್ತೊಂದು ಸಿನಿಮಾ ನೋಡ್ತಾ ಇದ್ದೀನಿ ಸಾಕು, ಇವತ್ತೆಲ್ಲ ಇನ್ನೊಂದು 10 ಸಿನಿಮಾ ನೋಡೋದೇನಿದೆ, 10 ಸಿನಿಮಾ ನೋಡೋದ್ ಬೇಡ, ಒಂದೇ ಸಿನಿಮಾ ಸಾಕಪ್ಪ ಅಂತ ಅನ್ಸಿ ನಾವು ಒಂದು ಸಿನಿಮಾಗೆ ಅಲ್ಲಿ ಇಳಿದ್ ಬಿಡ್ತೀವಲ್ವಾ. ಇನ್ನು ಉಳ್ದಿರೋ ಸಿನಿಮಾಗಳನ್ನ ನೋಡೋದು, ಉಳ್ದಿರೋ ಸೀರಿಯಲ್ಗಳನ್ನ ನೋಡೋದು ಬಿಟ್ಬಿಡ್ತೀವಲ್ಲ, ಅದು ವೈರಾಗ್ಯ, ಮಧ್ಯೆ ಮಾರ್ಗದಲ್ಲಿರ್ತಕ್ಕಂಥ ವೈರಾಗ್ಯ. ಎಸ್, ಈ ರೀತಿಯಾಗಿ ಸಿನಿಮಾ ನೋಡೋದ್ರಲ್ಲಿ, ಸೀರಿಯಲ್ಗಳು ನೋಡೋದ್ರಲ್ಲಿ ಅಕ್ಕಪಕ್ಕದವರು ಏನ್ ಮಾತನಾಡ್ತಾ ಇದ್ದಾರೆ, ಅಕ್ಕಪಕ್ಕದವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋದನ್ನ, ಕೇಳೋದನ್ನ ಬಿಟ್ಬಿಡೋದಿದೆಯಲ್ಲ, ಅದು ವೈರಾಗ್ಯ, ಅದೇ ಸನ್ಯಾಸ. ಎಲ್ಲಿರುವಂತ ಸನ್ಯಾಸ? ಮಧ್ಯೆ ಮಾರ್ಗದಲ್ಲಿ ಇರ್ತಕ್ಕಂಥ ಸನ್ಯಾಸ. ಇದನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲ ಅಂತಂದ್ರೆ ಇನ್ನ ನಾವು ಸನ್ಯಾಸ ಅಂತಂದ್ರೆ ಇನ್ನ ಎಲ್ಲೆಲ್ಲಿಗೋ ನಾವು ಹೊಟ್ಟೋಗ್ತಾ ಇರ್ತೀವಿ, ದಾರಿ ತಪ್ಪಬಾರದು ನಮ್ಮ ಆಲೋಚನೆಗಳು, ವಿಚಾರಗಳು. ಹಾಗಾಗಿ ಮಧ್ಯೆ ಮಾರ್ಗದಲ್ಲಿ ಇರ್ತಕ್ಕಂಥ ಸನ್ಯಾಸ. ಒಂದ್ ವೇಳೆ ಕಾಮೆಂಟ್ಸ್, ಕಂಪ್ಲೇಂಟ್ಸ್ ಬಂದ್ರೆ ಅಲ್ಲಿ ಎಂತವ್ರಿಗೆ ಕಾಮೆಂಟ್ಸ್ ಬಂದಿರತ್ತೆ, ಜಡ್ಜ್ಮೆಂಟ್ಗಳು ಬಂದಿರತ್ತೆ. ಸಂಸಾರಕ್ಕೆ ಹೋಗಕ್ಕಾಗಲ್ಲ, ಆಧ್ಯಾತ್ಮಿಕತೆಯಲ್ಲಿ, ಸನ್ಯಾಸದಲ್ಲಿ ಇರೋದಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿಗಳಲ್ಲಿ ಯಾರಿರ್ತಾರೆ ಅಂತವ್ರ ಬಗ್ಗೆ ಅಲ್ಲಿ ಇಂಥ ಕಾಮೆಂಟ್ ಅನ್ನುವಂಥ ವಿಚಾರಗಳು ಬಂದಿರತ್ತೆ. ಪದೇ ಪದೇ ಮನಸ್ಸಿನಲ್ಲಿ ಇರಿಸ್ಕೊಳ್ಳೋಣ ಮಾಸ್ಟರ್ಸ್. ಎಸ್, ಹಾಗಾಗಿ ನಾವು ಮಧ್ಯ ಮಾರ್ಗದಲ್ಲಿ ಇರುವಂತವ್ರು ಈ ರೀತಿಯಾಗಿರ್ತಕ್ಕಂಥ ಸನ್ಯಾಸದಲ್ಲಿ ಇರ್ಬೇಕು. ನಾವು ಸನ್ಯಾಸದ ವಸ್ತ್ರಗಳನ್ನ ಧರಿಸೋದ್ರಿಂದ ವಸ್ತ್ರಗಳಲ್ಲಿ ಆಧ್ಯಾತ್ಮಿಕತೆ ಅಂತ ನಾವು ಭಾವಿಸೋ ಹಾಗಿಲ್ಲ. ವಸ್ತ್ರಗಳಲ್ಲಿ ಆಧ್ಯಾತ್ಮಿಕತೆ ಇಲ್ಲ, ವೇಷಭೂಷಣಗಳಲ್ಲಿ ಆಧ್ಯಾತ್ಮಿಕತೆ ಇಲ್ಲ. ಹಾಗಾದ್ರೆ ಆಧ್ಯಾತ್ಮಿಕತೆ ಎಲ್ಲಿದೆ? ನಮ್ಮ ಗುಣಗಳಲ್ಲಿ ಇದೆ. ನಮ್ಮ ಗುಣಗಳಲ್ಲಿ ಮಾತ್ರನೇ ಆಧ್ಯಾತ್ಮಿಕತೆ ಇರ್ತಕ್ಕಂಥದ್ದು, ನಮ್ಮ ಸ್ಥಿತಿಗತಿಗಳಲ್ಲಿ ಮಾತ್ರನೇ ಆಧ್ಯಾತ್ಮಿಕತೆ ಇರ್ತಕ್ಕಂಥದ್ದು, ವೇಷಭೂಷಣಗಳಲ್ಲೋ ಅಥವಾ ವಸ್ತ್ರಗಳಲ್ಲೋ ಅಲ್ಲ. ಎಷ್ಟೋ ಜನ ಸನ್ಯಾಸ ಧರ್ಮವನ್ನ ಸ್ವೀಕಾರ ಮಾಡಿ ತುಂಬಾ ಶ್ರೇಷ್ಠವಾದಂತ ಸ್ಥಿತಿಯಲ್ಲಿ ಇರೋರು ಇದ್ದಾರೆ. ಅದೇ ರೀತಿಯಾಗಿ ಮಧ್ಯ ಮಾರ್ಗದಲ್ಲಿ ಪ್ರಾಪಂಚಿಕ ಜೀವನದಲ್ಲಿ ಇರ್ತಾನೋ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರುವಂತವ್ರು ಇದ್ದಾರೆ. ಈಗ ಲಾಹಿರಿ ಮಹಾಶಯ ಅವರು ಸಂಸಾರದಲ್ಲಿ ಇದ್ದವ್ರು ತಾನೇ, ಹಾಗಂತ ಅವ್ರು ಏನಾದ್ರೂ ಸನ್ಯಾಸ ತಗೊಂಡಿರ್ತಕ್ಕಂಥ ಸನ್ಯಾಸಿಗಳಿಗಿಂತಲೂ ಏನಾದ್ರೂ ಕಡಿಮೆನಾ? ಇಲ್ಲ. ಅವರು ಆ ಸ್ಥಿತಿಯಲ್ಲೂ ಇವ್ರು ಈ ಸ್ಥಿತಿಯಲ್ಲಿ ಎಲ್ಲರೂ ಒಂದೇ ಶ್ರೇಷ್ಠ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಆ ರೀತಿಯಾಗಿ ಇರೋದ್ರಿಂದ ಮಧ್ಯ ಮಾರ್ಗದಲ್ಲಿ ಇದ್ದು, ಅಂದ್ರೆ ಸಂಸಾರದಲ್ಲಿ ಇದ್ದುಕೊಂಡು ಆ ಶ್ರೇಷ್ಠ ಸ್ಥಿತಿಯನ್ನ ನಾವು ಸಾಧನೆ ಮಾಡ್ಬೋದು. ಅದನ್ನ ಬಿಟ್ಟು ಅಥವಾ ಇವ್ಯಾವುದ್ರಲ್ಲೂ ಇಲ್ದಂಗೂ ಕೂಡ ಅಂತ ಶ್ರೇಷ್ಠ ಸ್ಥಿತಿಯನ್ನ ನಾವು ಸಂಪಾದನೆ ಮಾಡಬಹುದು. ಇದು ಇಲ್ಲಿರ್ತಕ್ಕಂಥದ್ದು ವಿಚಾರ ಮಾಸ್ಟರ್ಸ್. ಸೊ ವೈರಾಗ್ಯ ಅನ್ನುವಂಥದ್ದು ಈ ರೀತಿಯಾಗಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಸೊ ಹಾಗಾಗಿ ಯಾವಾಗ ನಾವು ಬಿಟ್ಬಿಡೋದಿಕ್ಕೆ ತಯಾರಿರ್ತೀವಿ ಆವಾಗ್ಲೇನೆ ಅಲ್ಲಿ ವೈರಾಗ್ಯ ಅನ್ನುವಂಥದ್ದು ಇದೆ ಅಂತ ಅರ್ಥ. ವೈರಾಗ್ಯ ಇಲ್ದೆ ಹೋದ್ರೆ ಅಭ್ಯಾಸ ಅನ್ನುವಂಥದ್ದು ಇರೋದಿಲ್ಲ. ವೈರಾಗ್ಯ ಇಲ್ದೆ ಹೋದ್ರೆ ಅಭ್ಯಾಸ ಅನ್ನುವಂಥದ್ದು ಇರೋದಿಲ್ಲ. ಕಣ್ಣುಗಳನ್ನ ತೆರೆದಿದ್ರೆ ಅಲ್ಲಿ ಧ್ಯಾನ ಅನ್ನೋದು ಇರೋದಿಲ್ಲ. ಬಾಯಿ ಮಾತನಾಡ್ತಾ ಇದ್ರೆ ಎನಿ ಟೈಮ್ ಅಲ್ಲಿ ಮೌನ ಅನ್ನೋದು ಇರೋದಿಲ್ಲ. ಇದನ್ನ ನಮ್ಗೆ ಬಹಳ ಅದ್ಭುತವಾಗಿ ಅರ್ಥ ಮಾಡಿಸಿದ್ದಾರೆ. ಅಂದ್ರೆ ಕಣ್ಣುಗಳನ್ನ ತೆರೆದಿದ್ರೆ ಧ್ಯಾನ ಇಲ್ಲ ಅನ್ನುವಂತ ಒಂದು ಪರಿಕಲ್ಪನೆಗೆ ಬೇರೆ ಒಂದು ಮಾರ್ಗದಲ್ಲಿ ಇರ್ತಕ್ಕಂಥ ಸಾಧನೆ ವಿಚಾರ ನಮ್ಮ ಮನಸ್ಸಿಗೆ ಬರ್ಬೋದು. ಇವಾಗ ಉದಾಹರಣೆಗೆ ಬ್ರಹ್ಮಕುಮಾರಿಯಲ್ಲಿ ನಾನು ಕೂಡ ಹೋಗಿದ್ದೀನಿ. ಅದಕ್ಕೆ ಅಲ್ಲಿ ಹೋದಾಗ ಅಲ್ಲಿ ಸಾಧನೆ ಹೇಗಿರುತ್ತೆ? ಕಣ್ಣು ತೆಗೆದು ಸಾಧನೆ ಮಾಡಿಸ್ತಾರೆ ಅವರು. ಕಣ್ಣು ಮುಚ್ಚಬೇಡಿ, ಕಣ್ಣು ಮುಚ್ಚಿದ್ರೆ ಮಾತ್ರನೇ ನಿಮ್ಗೆ ಸಾಧನೆ ಆಗತ್ತೆ. ಕಣ್ಣು ತೆಗೆದ್ರೆ ಸಾಧನೆ ಆಗಲ್ಲ ಅಂದ್ರೆ ಅದು ನಿಮ್ಮ ವೀಕ್ನೆಸ್ ಆಗತ್ತೆ. ಕಣ್ಣು ತೆಗೆದೇ ಇರ್ರಿ, ಎಲ್ಲಾನು ನೋಡ್ತಾ ಇರ್ರಿ. ಆ ನೋಡ್ತಾನೆ ನೀವು ಆ ಒಂದು ಶೂನ್ಯ ಸ್ಥಿತಿಗೆ ಹೋಗಿ ಅಂತ ಅಲ್ಲಿ ಹೇಳ್ತಾರೆ. ಯಾವುದನ್ನಾದ್ರೂ ನಾವು ಇವಾಗ ತೆಗಳಕ್ ಸಾಧ್ಯ ಇದೆಯಾ? ಆ ಪರಿಕಲ್ಪನೆ ಅವ್ರನ್ನ ಕಂಡೆಮ್ ಮಾಡೋದು, ಕಾಮೆಂಟ್ ಮಾಡೋದು ಅನ್ನೋದಿದ್ಯಾ? ಹಾಗಾಗಿನೇ ಎಲ್ಲಾ ಮಾರ್ಗಗಳು ಅದ್ಭುತಾನೆ, ಎಲ್ಲಾ ಸ್ಥಿತಿಗಳು ಶ್ರೇಷ್ಠಾನೆ, ಎಲ್ಲ ಪರಿಕಲ್ಪನೆಗಳು ಶ್ರೇಷ್ಠಾನೆ. ಯಾರಿಗೆ ಯಾವ್ದು ಬೇಕೋ ಅದನ್ನ ಹಿಡ್ಕೊಳ್ತಾರೆ ಅಷ್ಟೇ. ಕೆಲವ್ರ ಕಡೆ ಮುದ್ದೆ ತಿಂತಾರೆ, ಮುದ್ದೆ ತಿಂದ್ರೇನೆ ಅವ್ರು ಊಟ ಮಾಡ್ದಂಗೆ. ಕೆಲವು ಕಡೆ ಅನ್ನ ತಿಂತಾರೆ, ಅನ್ನ ತಿಂದ್ರೇನೆ ಅವ್ರು ಊಟ ಮಾಡ್ದಂಗೆ. ಕೆಲವು ಕಡೆ ಚಪಾತಿ ತಿಂತಾರೆ, ಚಪಾತಿ ತಿಂದ್ರೇನೆ ಊಟ ಮಾಡ್ದಂಗೆ. ಇನ್ ಕೆಲವು ಕಡೆ ಪಿಜ್ಜಾ ಬರ್ಗರ್ ತಿಂತಾರೆ, ಅದನ್ನ ತಿಂದ್ರೇನೆ ಅವ್ರು ಊಟ ಮಾಡ್ದಂಗೆ. ಒಂದೊಂದು ಕಡೆ ಒಂದೊಂದು
ಜೀವನ ಶೈಲಿ ಇರುತ್ತೆ ಅಲ್ವಾ ಮಾಸ್ಟರ್ಸ್? ಅದೇ ರೀತಿಯಾಗಿ ನಮ್ಮ ಜನ್ಮ ಪರಂಪರೆಗಳಲ್ಲಿ ನಾವು ಅನೇಕ ಮಾರ್ಗಗಳಲ್ಲಿ ಬಂದಿರ್ತೀವಿ. ನಾವು ಈ ಜನ್ಮದಲ್ಲಿ ನಾವು ಯಾವುದನ್ನ ಪಡ್ಕೊಂಡ್ರೆ ನಮ್ಗೆ ಅದು ಸಾರ್ಥಕತೆ ಅಂತ ಅನ್ಸುತ್ತೋ, ಅದ್ ನಮ್ಗೆ ಬೇಕು ಅಂತ ಅನ್ಸಿರುತ್ತೋ, ನಾವು ಅದಕ್ಕೆ ಕನೆಕ್ಟ್ ಆಗ್ತಾ ಇರ್ತೀವಿ. ಹಾಗಾಗಿ ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೋ, ಬೇಕಾಗಿರುತ್ತೋ ಅವ್ರು ಅದ್ರಲ್ಲಿ ನಡೀತಾ ಇರ್ತಾರೆ. ಇಲ್ಲಿ ನಾವು ಗಮನಿಸ್ಕೋಬೇಕಾಗಿರೋದೇನು, ಯಾರು ಯಾವ್ದ್ರಲ್ಲಾದ್ರೂ ಇರ್ಲಿ ಸರಿಯಾದ ದಾರಿಯಲ್ಲಿ ಇದ್ದಾರಾ, ಆತ್ಮೋನ್ನತಿ ಮಾರ್ಗದಲ್ಲಿ ಇದ್ದಾರಾ, ಸಸ್ಯಾಹಾರಿಗಳಾಗಿದ್ದಾರಾ, ಒಳ್ಳೆ ಸಂಸ್ಕಾರಗಳಲ್ಲಿ ಪ್ರಕೃತಿಗೆ ಸಹಕಾರವನ್ನ ಕೊಡುವಂತ, ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥ ಸಂಸ್ಕಾರಗಳಲ್ಲಿ ನಡೀತಾ ಇದ್ದಾರಾ ಅನ್ನೋದನ್ನ ಗಮನಿಸೋಣ, ಅದನ್ನ ಗೌರವಿಸೋಣ. ಅವರಲ್ಲಿ ಇರ್ತಕ್ಕಂಥ ದೈವತ್ವಕ್ಕೆ ನಾವು ಪ್ರಾಮುಖ್ಯತೆಯನ್ನ ಕೊಡೋಣ. ನಮ್ದೇ ಶ್ರೇಷ್ಠ, ಅವ್ರದ್ದು ನೀಚ ತುಚ್ಛ ಅಂತ ಮಾತಾಡೋದು ಬೇಕಾಗಿಲ್ಲ. ಈ ರೀತಿಯಾಗಿ ನಮ್ಮನ್ನ ನಾವು ನಡೆಸ್ಕೊಳ್ಳೋಣ ಮಾಸ್ಟರ್ಸ್. ಈ ರೀತಿಯಾಗಿ ಹೋಗ್ತಾ ಇದ್ದಾಗ ನಾವು ಸರಿಯಾದ ದಾರಿಯಲ್ಲಿ ಇರ್ತೀವಿ. ಹಾಗಾಗಿ ಇದನ್ನೆಲ್ಲ ಗಮನಿಸ್ಕೊಳ್ತಾ ಇದ್ದಾಗ ನಮ್ಗೆ ವೈರಾಗ್ಯ ಅಂದ್ರೆ ಏನು ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಬೇರೆಯವ್ರನ್ನ ಕಾಮೆಂಟ್ ಮಾಡೋದು, ಕಂಡೆಮ್ ಮಾಡೋದು ಬಿಟ್ಬಿಟ್ಟಾಗ ನಾವು ವೈರಾಗ್ಯದಲ್ಲಿ ಇದ್ದೀವಿ ಅಂತ ಅರ್ಥ. ಎಸ್ ಮಾಸ್ಟರ್ಸ್. ಹಾಗಾದ್ರೆ ವೈರಾಗ್ಯ ಇಲ್ಲದೆ ಇದ್ರೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಒಂದೇ ಸಮನೆ ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಅಂದ್ರೆ ಅಲ್ಲಿ ಧ್ಯಾನ ಮಾಡಕ್ ಸಾಧ್ಯ ಇರುತ್ತಾ? ಸಮಯ ಆದ್ರೂ ಇರುತ್ತಾ? ಇಲ್ಲ. ಆದ್ರೆ ನಾನು 20-30 ಸಿನಿಮಾಗಳನ್ನ ನೋಡೋ ಹತ್ರ ಕೇವಲ ನಾನು ಒಂದೇ ಒಂದು ಸಿನಿಮಾ ನೋಡ್ತೀನಿ, ಉಳ್ದಿರೋದ್ ಬೇಕಾಗಿಲ್ಲ, ಉಳ್ದಿರೋ ಸಮಯದಲ್ಲಿ ನಾನು ಸಾಧನೆ ಮಾಡ್ತೀನಿ ಅಥವಾ ಕಣ್ಮುಚ್ತೀನಿ ಅಂತಂದಾಗ ಆಗ ಅಲ್ಲಿ ವೈರಾಗ್ಯ ಇದೆ ಅಂತ ಅರ್ಥ. ಆ ವೈರಾಗ್ಯ ಬಂದಾಗ್ಲೇನೆ ನಾನು ಅಭ್ಯಾಸ ಮಾಡಕ್ಕೆ ಅಲ್ಲಿ ಅವಕಾಶ ಆಗುವಂಥದ್ದು ಅಂತ ಅರ್ಥ. ವೈರಾಗ್ಯ ಇಲ್ಲದೆ ಹೋದ್ರೆ ಅಭ್ಯಾಸ ಇಲ್ಲ. ಹಾಗಾಗಿ ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ, ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ವೈರಾಗ್ಯ ಇದೆ. ಕೆಲವರು ಹೆಂಗಿರ್ತಾರೆ ಅಂದ್ರೆ, ನಾನು ಆಧ್ಯಾತ್ಮಿಕತೆಯಲ್ಲಿದ್ದೀನಿ, ನಾನು ತುಂಬಾ ಶ್ರೇಷ್ಠವಾಗಿದ್ದೀನಿ ಅನ್ನುವಂತ ಒಂದು ಪರಿಕಲ್ಪನೆಗಳಲ್ಲಿ ಇರ್ತಾರೆ. ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ಐ ಆಮ್ ಮೆಡಿಟೇಟಿಂಗ್ ಅಂತ ಏನೋ ಅದನ್ನು ಕೂಡ ಸ್ಟೈಲ್ ಆಗಿ ಹೆಮ್ಮೆಯಿಂದ ಮೀಸೆ ತಿರುವ ತರ, ನೀವ್ ಯಾರು ಮೆಡಿಟೇಷನ್ ಮಾಡ್ತಾ ಇಲ್ಲ, ಐ ಆಮ್ ಮೆಡಿಟೇಟಿಂಗ್ ಅಂತ ಅದನ್ನು ಕೂಡ ಆ ರೀತಿಯಾಗಿ ಹೇಳೋಂತ ಒಂದು ಮೌಢ್ಯತೆ ಕೂಡ ನಮ್ಮಲ್ಲಿ ಇರೋದನ್ನ ನಾವು ಅನೇಕ ಸಂದರ್ಭಗಳಲ್ಲಿ ನೋಡಿರ್ತೀವಿ ಮಾಸ್ಟರ್ಸ್. ಹಾಗಾಗಿ ಎಲ್ಲ ಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ. ವೈರಾಗ್ಯ ಅಂತಂದ್ರೆ ಬಿಟ್ಟು ಬಿಡುವಂತಹ ಸ್ಥಿತಿ ಅಂತ ಅರ್ಥ. ಆ ಒಂದು ಬಿಟ್ಟು ಬಿಡುವಂತಹ ಸ್ಥಿತಿ ಇದ್ದಾಗ್ಲೇ ನಾವು ಸಾಧನೆ ಮಾಡೋದಿಕ್ಕೆ, ಅಭ್ಯಾಸ ಮಾಡೋದಿಕ್ಕೆ ಸಾಧ್ಯ ಆಗೋದು. ಹೌದು, ಕಣ್ಣುಗಳನ್ನ ಮುಚ್ಕೊಂಡು, ಬಾಯನ್ನ ಮುಚ್ಚಿಕೊಂಡು ಉಸಿರಾಟವನ್ನ ಗಮನಿಸೋದು ಮಾಡ್ತಾ ಇದ್ದಾಗ ಅದು ವೈರಾಗ್ಯ, ಆವಾಗದು ಅಭ್ಯಾಸ, ಆವಾಗದು ಸಾಧನೆ. ಕಣ್ಣುಗಳನ್ನ ಮುಚ್ಕೊಳ್ಳೋದಿಕ್ಕೆ ಕಣ್ರೆಪ್ಪೆ ಇದೆ ಅಲ್ವಾ ಮಾಸ್ಟರ್ಸ್? ಬಾಯಿ ಮುಚ್ಕೊಳ್ಳೋದಿಕ್ಕೆ ತುಟಿ ಇದೆ. ಆದ್ರೆ ಕಿವಿಗಳು ಮುಚ್ಕೊಳ್ಳೋದಿಕ್ಕೆ ಏನಿದೆ ಮಾಸ್ಟರ್ಸ್ ನಮ್ಮ ಹತ್ರ? ಏನು ಇಲ್ಲ. ಅಬ್ಬಬ್ಬಾ, ಈ ಕಿವಿಗಳು ಅನ್ನೋದು ಎಷ್ಟು ಡೇಂಜರಸ್ ಆಗಿ ಕೆಲಸ ಮಾಡುತ್ತಲ್ವಾ? ಒಳ್ಳೇದ್ ಹಾಕಿದ್ರೂ ಕೇಳಿಸ್ಕೊಳ್ಳುತ್ತೆ, ಕೆಟ್ಟದ್ ಹಾಕಿದ್ರೂ ಕೇಳಿಸ್ಕೊಳ್ಳುತ್ತೆ. ಹಾಗಾಗಿ ಆ ಕಿವಿಗಳು ಅನ್ನೋದು ಏನಿದೆ, ಆ ಕಿವಿಗಳಿಗೆ ನಾವ್ ಯಾವಾಗ್ಲೂ ತುಂಬಾ ಎಚ್ಚರಿಕೆಯಿಂದ ವಿಚಾರಗಳನ್ನ ಕೊಡ್ಬೇಕು. ಕಿವಿಗಳ ಒಳಕ್ಕೆ ಕೇಳಿಸ್ಕೊಳ್ಳೋದಿಕ್ಕೆ ಯಾವಾಗ್ಲೂ ಒಳ್ಳೆ ಸುಮಧುರವಾಗಿರ್ತಕ್ಕಂಥ ಸಂಗೀತವನ್ನ ಕೇಳೋದಿಕ್ಕೆ ಬಿಡ್ಬೇಕು. ಡಬ ಡಬ ಡಮ 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 ಅಂತ ಇರುತ್ತೆ ಸಂಗೀತ. ಅದು ಬೇರೆ ಸಂದರ್ಭಗಳಿಗೆ ಅವಶ್ಯಕತೆ ಇರುತ್ತೆ, ಯಾವುದನ್ನು ನಾವು ತೆಗೊಳೋಕೆ ಅವಕಾಶನೇ ಇಲ್ಲ. ಅದು ಆ ಸಂದರ್ಭಕ್ಕೆ ಮಾತ್ರ. ಆದ್ರೆ ಮನಸ್ಸು ಪ್ರಶಾಂತವಾಗಿರ್ಬೇಕು ಅಂದ್ರೆ ಡಮ 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 ಅನ್ನುವಂಥ ಸಂಗೀತ ಕೆಲ್ಸಕ್ಕೆ ಬರಲ್ಲ. ಅಲ್ಲಿ ಸುಮಧುರವಾಗಿರ್ತಕ್ಕಂಥ ಸಂಗೀತನೇ ಬೇಕು. ಎಷ್ಟೇ ನಾವು ಏನು BGM ಏನೋ ಹೇಳ್ತೀವಿ, ಡಕ್ಕು ಅದು ಇದು ಎಲ್ಲ ಹೇಳ್ತೀವಿ, ಅದನ್ನೆಲ್ಲ ಆನ್ ಮಾಡ್ಕೊಂಡು ಎಷ್ಟು ನಾವು ತಕ 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 ಅಂತ ಕುಣಿದ್ರು ಕೂಡ ಕುಣಿದು 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 ಶಪ್ಪ ಅಂತ ಅಂದ್ಬಿಟ್ಟು ಹಂಗ್ ಸುಮ್ನೆ ಕೂತ್ಕೋಬೇಕು ಅಂತ ಅನ್ಸುತ್ತೆ. ಆಗ ಪ್ಲೆಸೆಂಟ್ ಆಗಿರ್ತಕ್ಕಂಥ ಸುಮಧುರವಾಗಿರ್ತಕ್ಕಂಥ ಮ್ಯೂಸಿಕ್ ಕೇಳ್ಸಿದ್ರೆ ಹಾ ಅಂತ ಅಂದ್ಬಿಟ್ಟು ಹಾಗೇ ಮೈ ಮರ್ತ್ಬಿಡ್ತೀವಿ. DJ ಎಸ್ ನಂದ ಮೇಡಮ್, ಥ್ಯಾಂಕ್ ಯು. ಆ ರೀತಿಯಾಗಿ ಆ ಒಂದು ನಮ್ಮ ನಿಜವಾದ ಸ್ಥಿತಿ ಏನು ಅಂತಂದ್ರೆ ಪ್ರಶಾಂತವಾಗಿರುವಂತದ್ದಾಗಿದೆ. ದಬ 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 ಅಂತ ಕುಣಿತಾ ಇದೀವಿ, ತಕ ತಕ ಅಂತ ಕುಣಿತಾ ಇದೀವಿ, ಓಡ್ತಾ ಇದೀವಿ ಅಂತಂದ್ರೆ ಅದು ಆ ಒಂದು ಮೊಮೆಂಟ್ಗೆ ಅಷ್ಟೇ. ಆದ್ರೆ ಯಾವಾಗ್ಲೂ ಎನಿ ಟೈಮ್ ನಮ್ಮ ಆತ್ಮದ ಸ್ಥಿತಿ ಹೇಗಿರುತ್ತೆ, ಈ ರೀತಿಯಾಗಿ ಪ್ರಶಾಂತವಾಗಿರುವಂತದ್ದೇ ಆಗಿರುತ್ತೆ. ಮೌನದಲ್ಲಿ, ಶೂನ್ಯದಲ್ಲಿ ಇರುವಂತದ್ದೇ ಆಗಿರುತ್ತೆ. ಹಾಗಾಗಿ ಈ ದಬದಬ ಅನ್ನುವಂತ ಶಬ್ದಗಳು ತುಂಬಾ ಹೊತ್ತು ನಮ್ಗೆ ಕನೆಕ್ಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ಯಾರಿಗಾದ್ರೂ ಅನುಮಾನ ಇದ್ರೆ ಪರೀಕ್ಷೆ ಮಾಡ್ಕೊಳ್ರಿ. ಎಸ್,
ಎಸ್ ಮಾಸ್ಟರ್ಸ್. ಈ ರೀತಿಯಾಗಿ ಈ ಒಂದು ವೈರಾಗ್ಯ ಅನ್ನೋದು ಇದ್ದಾಗ ಮಾತ್ರ ನಮ್ಗೆ ಅಭ್ಯಾಸ ಅನ್ನುವಂಥದ್ದು ಇರೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ಈಗ ನಾವು ಅಲ್ಲಿ ಪತ್ರಿಜಿ ಅವ್ರು ಹೆಂಗ್ ಹೇಳ್ತಾ ಇದಾರೆ ಅಂದ್ರೆ, ಇವಾಗ ನಾವ್ ಈ ಪ್ರಕೃತಿ ವ್ಯಾಲಿಯಲ್ಲಿ ಇದೀವಿ, ಪ್ರಕೃತಿ ತುಂಬಾ ತುಂಬಾ ಅದ್ಭುತವಾಗಿದೆ, ಆದ್ರೆ ಇವಾಗ ನಾವು ಧ್ಯಾನಕ್ಕೆ ಕೂತ್ಕೋಬೇಕಾಗಿದೆ. ಹಾಗಾಗಿ ಪ್ರಕೃತಿ ಚೆನ್ನಾಗಿದ್ರು ಕೂಡ ಅದನ್ನ ನೋಡಕ್ ಹೋಗ್ಬಾರ್ದು. ಪಕ್ಕದಲ್ಲೇ ಹೆಂಡತಿ ಇದ್ದಾಳೆ, ಹೆಂಡತಿ ಪಕ್ಕದಲ್ಲೇ ಇದ್ರು ಹೆಂಡತಿನ ನೋಡಕ್ ಹೋಗ್ಬಾರ್ದು. ಗಂಡ ಪಕ್ಕದಲ್ಲೇ ಇದ್ದಾನೆ, ಗಂಡ ಪಕ್ಕದಲ್ಲಿ ಇದ್ರು ನೋಡಕ್ ಹೋಗ್ಬಾರ್ದು. ಮಕ್ಳಿದ್ರು ಮಕ್ಕಳನ್ನು ನೋಡಕ್ ಹೋಗ್ಬಾರ್ದು. ಫ್ರೆಂಡ್ಸ್ ಇದ್ರು ಫ್ರೆಂಡ್ಸ್ನು ನೋಡಕ್ ಹೋಗ್ಬಾರ್ದು. ಲವರ್ ಇರ್ತಾಳೆ, ಲವರ್ನು ಕೂಡ ನೋಡಕ್ ಹೋಗ್ಬಾರ್ದು. ಯಾವ್ದನ್ನು ಕೂಡ ನೋಡಕ್ ಹೋಗ್ಬಾರ್ದು. ಆ ಒಂದು ಮೊಮೆಂಟ್ ಏನಿದೆ, ಆ ಒಂದು ಸ್ವಲ್ಪ ಸಮಯ ಎಲ್ಲಾನು ಪಕ್ಕಕ್ಕೆ ಇಟ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಮ್ಮ ಸಹಜವಾದ ಉಸಿರಾಟನ ಗಮನಿಸ್ಬೇಕು. ಅದು ವೈರಾಗ್ಯ, ಅದು ಸನ್ಯಾಸ, ಅದು ಸಾಧನೆ ಅಂತ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಈ ರೀತಿಯಾಗಿ ಸಾಧನೆ ಮಾಡ್ದಾಗ್ಲೇನೆ ಅದು ಮುಕ್ತಿಗೆ ಮಾರ್ಗವಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಯೋಗಿ ವೇಮನ ಅವರು ಹೇಳಿರ್ತಕ್ಕಂಥ ಮತ್ತೊಂದು ಶ್ಲೋಕದ ಒಂದು ವಿಚಾರವನ್ನ ಹೇಳಿದ್ದಾರೆ. ಯೋಗಿ ವೇಮನ ಹೇಳಿದರೆ ಏನ್ ಹೇಳಿದ್ದಾರೆ, ಮುಕ್ಕುಲೋನಿ ಗಾಲಿ ಮುಕ್ತಿಗೆ ಮರಿದಾರಿ ಅಂತ ಹೇಳಿದ್ದಾರೆ. ಮುಕ್ಕು ಅಂದ್ರೆ ಮೂಗು, ಮುಕ್ಕುಲೋನಿ ಗಾಳಿ ಅಂದ್ರೆ ಮೂಗಿನಲ್ಲಿ ಇರ್ತಕ್ಕಂಥ ಗಾಳಿ ಮುಕ್ತಿಗೆ ಮರಿದಾರಿ, ಅದರಿಂದ ಮುಕ್ತಿಗೆ ಮಾರ್ಗ ಆಗುತ್ತೆ ಅಂತ. ಇವೆಲ್ಲ ಇಲ್ದೇ ಇರೋದು ಪತ್ರಿಜಿಯವ್ರು ಸುಮ್ನೆ ಕೊಟ್ಬಿಟ್ಟಿದಾರ ಮಾಸ್ಟರ್ಸ್, ಉಸಿರು ಅನ್ನುವಂತ ಒಂದು ಟೆಕ್ನಿಕ್ ಅನ್ನ. ಎಲ್ಲಾ ರಹಸ್ಯ ಇರೋದೇ ಉಸಿರಾಟದಲ್ಲಿ. ಈ ಒಂದು ಶರೀರ ಇದೆ, ಈ ಶರೀರದಲ್ಲಿ ಇರ್ತಕ್ಕಂಥ ಈ ಚೈತನ್ಯಕ್ಕೆ, ಈ ಶರೀರ ಮತ್ತೆ ಈ ಎಲ್ಲ ಪ್ರಕೃತಿಯನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪರಮ ಮೂಲ ಚೈತನ್ಯಕ್ಕೆ ಕೊಂಡಿಯಾಗಿರ್ತಕ್ಕಂಥದ್ದು ಏನು, ಈ ಉಸಿರಾಟನೇ. ಉಸಿರಿರೋವರೆಗೂ ನಾವೆಲ್ಲಾರು ಶಿವ, ಉಸಿರು ನಿಂತ ಕೂಡ್ಲೆ ನಾವೆಲ್ಲಾರು ಶವ. ಹಾಗಾಗಿ ಆ ಉಸಿರು ಅನ್ನೋದ್ರಲ್ಲಿ ಎಲ್ಲಾ ರಹಸ್ಯ ಇದೆ. ಹಾಗಾಗಿನೇ ಅಷ್ಟು ಸುಲಭವಾಗಿರ್ತಕ್ಕಂಥ, ಸರಳವಾಗಿರ್ತಕ್ಕಂಥ, ಎಲ್ಲಿಗೂ ಹುಡುಕಿಕೊಂಡು ಹೋಗುವ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಆ ಉಸಿರಾಟ ಅನ್ನುವಂಥ ಒಂದು ಟೆಕ್ನಿಕ್ ಅನ್ನ ನಮ್ಗೆ ಕೊಟ್ಬಿಟ್ಟಿರ್ತಕ್ಕಂಥದ್ದು. ಟೆಕ್ನಿಕ್ ಅನ್ನೋ ಪದ ಬಳಸ್ತಾ ಇದೀವಿ, ಆದ್ರೆ ಟೆಕ್ನಿಕ್ ಅನ್ನೋ ಪದ ಕೂಡ ಅದಕ್ಕೆ ಕರೆಕ್ಟ್ ಅಲ್ಲ. ಉಸಿರಾಟನೇ ಸತ್ಯ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಅದ್ಭುತವಾದ ವಿಚಾರ. ಉಸಿರಾಟವನ್ನ ಗಮನಿಸೋದೇ ನಿಜವಾದ ಧ್ಯಾನ. ಉಸಿರಾಟನ ಗಮನಿಸೋದು ಅಂದ್ರೆ ಏನಿರುತ್ತೆ ಮಾಸ್ಟರ್ಸ್? ಗಾಳಿ ಒಳಕ್ ಹೋಗ್ತಾ ಇದೆ, ಹೊರಕ್ ಹೋಗ್ತಾ ಇದೆ ಅಂತ ನೋಡಿದಾಗ ಬರೀ ಉಸಿರಾಟ ಅಂತ ನಾವು ಪರಿಕಲ್ಪನೆ ಕೊಟ್ಕೋತೀವಿ. ಆದ್ರೆ ಆ ಉಸಿರಾಟದಲ್ಲಿ ಆ ಮೂಲ ಚೈತನ್ಯದ ಜ್ಞಾನ, ಆ ಮೂಲ ಚೈತನ್ಯದ ಶಕ್ತಿ ಬರ್ತಾ ಇದೆ, ಹೋಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಗಮನಿಸಿದ್ರೆ ಅವಾಗ ಅದು ಉಸಿರಾಟ ಅಂತ ಅಂತೀವ ನಾವು. ಪರಮಾತ್ಮನ ಜೊತೆನೆ ನಾವ್ ಇದೀವಿ ಅಂತ ಹೇಳ್ತೀವಿ. ಪರಮಾತ್ಮನ ಜೊತೆ ಇರೋದೇ ಸತ್ಯ ತಾನೆ. ನಾವೇ ಆ ಪರಮಾತ್ಮ ಅನ್ನೋದು ಅರ್ಥ ಮಾಡ್ಕೊಳ್ಳೋದೇ ಸತ್ಯ ತಾನೆ. ಬಬ್ಬಾ, ಒಂದಕ್ಕೊಂದಕ್ ಲಿಂಕ್ ಮಾಡ್ತಾ ಹೆಂಗ್ ಅರ್ಥ ಮಾಡ್ಸಿದ್ದಾರೆ ಪತ್ರಿಜಿಯವರು ಅಂದ್ರೆ ಆವಾಗ್ಲೇನೆ ಬೇರೆ ಯಾವ ಪದ್ಧತಿಗಳು ಬೇಕಾಗಿಲ್ಲ, ಈ ಪದ್ಧತಿ ಇದ್ರೆ ಸಾಕಲ್ವಾ ಅನ್ನುವಂತ ಪರಿಕಲ್ಪನೆಗಳು ನಮ್ಮಲ್ಲಿ ಬರೋದು. ಆದ್ರೂ ಕೂಡ ಎಲ್ಲೂ ಕೂಡ ನಾವು ನಮ್ಮ ಜ್ಞಾನವನ್ನ ಮಸುಕು ಮಾಡ್ಕೋಬಾರ್ದು, ಜ್ಞಾನಕ್ಕೆ ಧೂಳನ್ನ ಕೂರ್ಸ್ಕೋಬಾರ್ದು. ಎಲ್ಲವೂ ಕೂಡ ಶ್ರೇಷ್ಠನೇ. ಅವ್ರು ಆ ರೀತಿಯಲ್ಲಿ ಆ ವಿಧಾನದಲ್ಲಿ ಸಾಧನೆ ಮಾಡ್ತಾ ಬರ್ತಾರೆ, ನಾವು ಈ ರೀತಿಯಾಗಿ ಸಾಧನೆ ಮಾಡ್ತಾ ಹೋಗೋದನ್ನ ಹಿಡ್ಕೊಂಡಿದೀವಿ. ಅಷ್ಟೇ ವ್ಯತ್ಯಾಸ. ಇಲ್ಲಿ ನಾವು ಮುದ್ದೆ ತಿಂತೀವಿ, ಅಲ್ಲಿ ಅವ್ರು ಅನ್ನ ತಿಂತಾರೆ, ಇನ್ನೊಂದ್ ಕಡೆ ಚಪಾತಿ ತಿಂತಾರೆ. ಅಷ್ಟೇ ವ್ಯತ್ಯಾಸ. ಎಲ್ಲರೂ ಹೊಟ್ಟೆಗೆ ಆಹಾರವನ್ನೇ ತಿಂತಾ ಇರೋದು. ಹೊಟ್ಟೆ ಹಶ್ವನ್ನ ನೀಗಿಸ್ಕೊಳ್ಳೋದಿಕ್ಕೆ ನಾವೆಲ್ಲರೂ ಆಹಾರವನ್ನ ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಕ್ಲಾರಿಟಿ ಇರ್ಲಿ ಮಾಸ್ಟರ್ಸ್ ನಮ್ಮೆಲ್ಲರಲ್ಲಿ. ಈ ರೀತಿಯಾಗಿ ಯೋಗಿ ವೇಮನ ಮೂಗಿನಲ್ಲಿರ್ತಕ್ಕಂಥ ಆ ಗಾಳಿಯಿಂದನೇ ನಮ್ಗೆ ಮುಕ್ತಿಗೆ ಮಾರ್ಗವಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅದೇ ರೀತಿಯಾಗಿ ಅನ್ನಮಯ್ಯನವರು ಏನ್ ಹೇಳಿದ್ದಾರೆ, ಅನ್ನಮಾಚಾರ್ಯರು ಕಾಯ ಟೂಪಿರುಲೋ ಗಣಿ ಉನ್ನದಿ ಅಂತ ಹೇಳಿದ್ದಾರೆ. ಕಾಯ ಟೂಪಿರಿ ಅಂದ್ರೆ ಏನು, ಈ ಶರೀರದಲ್ಲಿರ್ತಕ್ಕಂಥ ಊಪಿರಿ ಅಂದ್ರೆ ಕಾಯ ಅಂತಂದ್ರೆ ಶರೀರ, ಊಪಿರಿ ಅಂದ್ರೆ ಉಸಿರು. ಕಾಯ ಟೂಪಿರಿ ಅಂತಂದ್ರೆ ಈ ಶರೀರದಲ್ಲಿರ್ತಕ್ಕಂಥ ಉಸಿರಿನಲ್ಲಿ ಗಣಿ ಇದೆ ಅಂತ ಹೇಳಿದ್ದಾರೆ. ಗಣಿ ಅಂತಂದ್ರೆ ಇದು ಇಂಥದ್ದೇ ಅದಂಥದ್ದೇ ಅಂತ ಅಲ್ಲ, ಎಲ್ಲಾ ಸಿರಿ ಸಂಪತ್ತುಗಳ ಗಣಿ ಇದೆ ಅಂತ ಅರ್ಥವನ್ನ ಅವರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಗಣಿಯನ್ನ ಕೊಳ್ಳೆ ಹೊಡೆಯೋದೇ ಧ್ಯಾನ. ಅಷ್ಟೇ ಮಾಸ್ಟರ್ಸ್, ಇದು ಪತ್ರಿಜಿ ತತ್ವ. ಇನ್ನೇನು ಬೇರೆ ಆಲೋಚನೆಗಳೇ ಅಲ್ಲಿ ಬರೋದಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ನಾವು ವೈರಾಗ್ಯದಲ್ಲಿದ್ದಾಗ, ಉಸಿರಾಟವನ್ನ ಹಿಡಿದುಕೊಂಡು ಸಾಧನೆ ಮಾಡ್ತಾ ಇದ್ದಾಗ ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆಗಳು, ವಿಚಾರಗಳು ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ನಾವೆಲ್ಲರೂ ಇವಾಗ ಸಾಧನೆ ಮಾಡ್ಬೇಕು ಅನ್ಕೊಳ್ತಾ ಇದೀವಲ್ವಾ, ಇವಾಗ ಶರೀರ ಮತ್ತು ಮನಸ್ಸಿನ ಸ್ಥಿತಿಯಲ್ಲಿ ಇರುವಂತವ್ರು, ನಾವು ಈ ಸ್ಥಿತಿಗಳನ್ನ ದಾಟಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತವ್ರು ಈ ಒಂದು ಕ್ಷಣದಲ್ಲಿ ಒಂದು ಕೆಲಸವನ್ನ ಮಾತ್ರ ನಮ್ಗೆ ಮಾಡೋದಿಕ್ಕೆ ಸಾಧ್ಯ.
ತಿಂತಾ ಇದ್ದಾಗ ತಿನ್ನೋದಕ್ಕೆ ಸಾಧ್ಯ, ನಡೀತಾ ಇದ್ದಾಗ ನಡೆಯೋದಿಕ್ಕೆ ಸಾಧ್ಯ, ಓಡ್ತಾ ಇದ್ದಾಗ ಓಡೋದಕ್ಕೆ ಸಾಧ್ಯ. ಅಲ್ಲಿ ಓಡ್ತಾ ನಾನು ಬಸ್ ಹತ್ಬೇಕು ಅಂದ್ರೆ ಆಗತ್ತಾ? ನಾನು ವಾಕಿಂಗ್ ಮಾಡ್ತಾ ನಾನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಆಗತ್ತಾ? ಇಲ್ಲಿ ನಾನು ಊಟ ಮಾಡ್ತಾ ಸ್ಕೂಲಲ್ಲಿ ಪಾಠ ಮಾಡ್ಬೇಕು ಅಂದ್ರೆ ಆಗತ್ತಾ? ಆಗಲ್ಲ ತಾನೆ. ಊಟ ಮಾಡ್ತಾ ಇದ್ದೀನಿ, ಇವಾಗ ಊಟನೇ ಸಾಧ್ಯ ನನ್ನಿಂದ. ಅಲ್ಲಿ ಪಾಠ ಮಾಡ್ಬೇಕು ಅಂದಾಗ ಅಲ್ಲಿದ್ದಾಗ ಪಾಠ ಮಾಡ್ತಾ ಇದ್ದಾಗ ಪಾಠನೇ ಮಾಡಕ್ ಸಾಧ್ಯ. ಪಾಠ ಮಾಡ್ತಾ ತಿಂತೀನಿ ಅಂತಂದ್ರೆ ಅವಾಗ ಅಲ್ಲಿ ಪಾಠ ಮಾಡೋದಿಕ್ ಆಗೋದಿಲ್ಲ, ಬೇರೆ ರೀತಿ ಏನೇನೋ ಆಗಿರುತ್ತೆ. ಹೌದು ತಾನೆ. ಸೊ ಈ ರೀತಿಯಾಗಿ ನಾವು ಈ ಸ್ಥಿತಿಗತಿಗಳಲ್ಲಿದ್ದಾಗ ಈ ಒಂದು ಕ್ಷಣದಲ್ಲಿ ಈ ಒಂದು ಕೆಲಸವನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯ. ಈ ಈ ಪ್ರಾಪಂಚಿಕ ಸ್ಥಿತಿಗತಿಗಳು ಅಂದ್ರೆ ಏನು, ಶರೀರ ಮನಸ್ಸಿನ ಸ್ಥಾಯಿಯನ್ನು ಪದ ಬಳಸ್ತಾ ಇದ್ದೀನಿ ಮಾಸ್ಟರ್ಸ್. ಯಾಕೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈ ಪತ್ರಿಜಿಯವರಾಗಿರ್ಬೋದು, ಮಹಾವತಾರ್ ಬಾಬಾಜಿಯವರಾಗಿರ್ಬೋದು, ಅನೇಕ ಯೋಗಿ ಪುಂಗವರು, ಮಹಾತ್ಮರು, ಇವರೆಲ್ಲರೂ ಕೂಡ ಈ ಕ್ಷಣದಲ್ಲಿ ಒಂದೇ ಕ್ಷಣದಲ್ಲಿ ಅನೇಕ ಕೆಲಸಗಳನ್ನ ಮಾಡ್ತಾರೆ ಅವರು. ಅಯ್ಯಬ್ಬ, ಆ ಒಂದು ಕೋನದಲ್ಲಿ ನಾವು ಈ ಪರಿಕಲ್ಪನೆ ತಗೊಂಡೋದ್ರೆ ಇದು ತಪ್ಪಾಗ್ಬಿಡುತ್ತೆ. ಅದಕ್ಕೆ ಶರೀರ ಮತ್ತು ಮನಸ್ಸಿನ ಸ್ಥಾಯಿಯಲ್ಲಿ ಇರೋಂತ ನನ್ನ ಹಾಗೆ ಅನೇಕ ಜನ ಯಾರ್ಯಾರು ಇದಾರೆ ಅವರೆಲ್ಲರೂ ಕೂಡ ಅಲ್ಲಿ ಒಂದು ಸರ್ತಿಗೆ ಒಂದೇ ಕೆಲಸ ಮಾಡೋದಿಕ್ಕೆ ಸಾಧ್ಯ ಅನ್ನುವಂಥದ್ದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಆ ಯೋಗಿ ಪುಂಗವರು ಮಾಡುವಂತದಕ್ಕೆ ನಾವ್ ಇದನ್ನ ಹೋಲಿಕೆ ಮಾಡ್ಕೊಳಂಗಿಲ್ಲ. ಇದು ಎಕ್ಸೆಪ್ಷನ್, ಅವ್ರದ್ದೆಲ್ಲ ಎಕ್ಸೆಪ್ಷನ್ ಅಷ್ಟೇ. ಸೊ ಈಗ ನಾನ್ ಧ್ಯಾನ ಮಾಡ್ಬೇಕು ಅಂದ್ರೆ ಆ ಕ್ಷಣದಲ್ಲಿ ನಾನು ಕಣ್ಣುಗಳನ್ನ ಮುಚ್ಚಬೇಕು, ಬಾಯನ್ನ ಮುಚ್ಕೋಬೇಕು, ಉಸಿರಾಟನ ಗಮನಿಸ್ತಾ ಕೂತ್ಕೋಬೇಕು. ಇವೆರಡನ್ನ ಮುಚ್ಚಿ ಕೂತ್ಕೊಂಡಾಗ್ಲೇನೆ ಆಗ ನಾವು ವೈರಾಗ್ಯದಲ್ಲಿ ಇರೋದಿಕ್ಕೆ ಸಾಧ್ಯ ಆಗೋದು. ಆ ವೈರಾಗ್ಯ ಇಲ್ಲ ಅಂತಂದ್ರೆ ಅಲ್ಲಿ ಉಸಿರಾಟನ ಗಮನಿಸೋದು ಇರೋದಿಲ್ಲ, ಕಣ್ಣುಗಳನ್ನ ಮುಚ್ಚೋದು ಇರೋದಿಲ್ಲ, ಬಾಯನ್ನ ಮುಚ್ಚೋದು ಇರೋದಿಲ್ಲ. ಇದನ್ನ ನಮ್ಗಿಲ್ಲಿ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್. ಸೊ ಅಭ್ಯಾಸಕ್ಕೂ ಮೊದಲು ವೈರಾಗ್ಯ ಅನ್ನೋದು ಅಲ್ಲಿ ಇರ್ಬೇಕು. ಅಂದ್ರೆ ಯಾವುದನ್ನ ಬಿಡ್ಬೇಕು ಅದನ್ನ ಬಿಟ್ರೆ, ಯಾವುದನ್ನ ಹಿಡ್ಕೋಬೇಕು ಅದನ್ನ ನಾವು ಹಿಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಇಲ್ಲಿ ಪ್ರಕೃತಿ ವ್ಯಾಲಿಗೆ ನಾವು ಬಂದಿದೀವಿ ಅಂತಂದ್ರೆ ವಿಶಾಖಪಟ್ಟಣನ ಬಿಟ್ಟು ಬರಬೇಕು. ವಿಶಾಖಪಟ್ಟಣನ ಬಿಡದೆ ನಾವು ಪ್ರಕೃತಿ ವ್ಯಾಲಿಗೆ ಬರೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಶ್ವಾಸವನ್ನ ನಾವು ಗಮನಿಸ್ಬೇಕು ಅಂತಂದ್ರೆ, ಶ್ವಾಸದ ಜೊತೆಗೆ ಅನುಸಂಧಾನವಾಗ್ಬೇಕು ಅಂತಂದ್ರೆ ಅಲ್ಲಿ ಕಣ್ಣನ್ನ ಬಾಯನ್ನ ಮುಚ್ಚಲೇಬೇಕು. ಅದು ಕಣ್ಣು ಮತ್ತೆ ಬಾಯನ್ನ ಮುಚ್ಚದಂತೆ ನಾವು ಶ್ವಾಸವನ್ನ ಗಮನಿಸೋದಿಕ್ಕೆ ಆಗೋದಿಲ್ಲ. ಮಂತ್ರವನ್ನ ಹೇಳ್ತಾ ನಾವು ಶ್ವಾಸವನ್ನ ಗಮನಿಸೋದಿಕ್ಕೆ ಆಗಲ್ಲ. ಮಂತ್ರವನ್ನ ಹೇಳ್ತಾ ಇದ್ದಾಗ ಮಂತ್ರ ಮಾತ್ರ ಹೇಳಕ್ಕಾಗತ್ತೆ, ಶ್ವಾಸವನ್ನ ಗಮನಿಸಕ್ಕೆ ಆಗಲ್ಲ. ಇದು ನಮ್ಮ ಸ್ಥಿತಿಗತಿಗಳು ಆಗಿರೋದ್ರಿಂದ ಇದನ್ನ ನಮ್ಮಂತವ್ರಿಗೆ ಅರ್ಥ ಮಾಡಿಸೋದಿಕ್ಕೆ ಈ ರೀತಿಯಾಗಿ ನಮ್ಗೆ ವಿಚಾರಗಳನ್ನ ತಿಳಿಸಿರ್ತಕ್ಕಂಥದ್ದು ಮಾಸ್ಟರ್ಸ್. ನಮ್ಗೆ ಮುಕ್ತಿ ಬೇಕು ಅಂತ ನಾವೆಲ್ಲರೂ ಹಾತೊರಿತಾ ಇದೀವಿ. ಹಾಗಾದ್ರೆ ಮುಕ್ತಿ ಸಿಗ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ಎಲ್ಲಿಗೆ ಹೋಗ್ಬೇಕು? ರಾಮೇಶ್ವರಕ್ಕೋ, ಕಾಶಿಗೋ, ಹಿಮಾಲಯಕ್ಕೋ ಹೋಗ್ಬೇಕಾ? ಬೇಕಾಗಿಲ್ಲ. ನಮ್ಗೆ ಮುಕ್ತಿ ಬೇಕು ಅಂತಂದ್ರೆ ನಮ್ಮೊಳಗೆ ನಾವು ಹೋಗ್ಬೇಕು, ನಮ್ಮೊಂದಿಗೆ ನಾವಿರ್ಬೇಕು. ನಮ್ಮ ಉಸಿರಾಟವನ್ನು ನಾವು ಹಿಡ್ಕೊಂಡಾಗ, ನಮ್ಮೊಳಕ್ಕೆ ನಾವು ಹೋದಾಗ, ನಾನೇನು ಅನ್ನೋದು ಅರ್ಥ ಆದಾಗ, ನನ್ನಲ್ಲಿ ಬೇಡವಾಗಿರುವಂತ ಕಸ ಏನೇನಿದೆ ಅನ್ನೋದು ತಿಳ್ಕೊಂಡಾಗ, ಆ ಕಸವನ್ನ ನಾವು ಸ್ವಚ್ಛ ಮಾಡ್ಕೊಂಡಾಗ್ಲೇನೆ ಎಲ್ಲದ್ರಿಂದ ಮುಕ್ತಿ ಅಂತಂದ್ರೆ ಸತ್ತೋದ್ಮೇಲೆ ಕೈಲಾಸಕ್ಕೆ ಹೋಗ್ತೀನಿ, ಸ್ವರ್ಗಕ್ಕೆ ಹೋಗ್ತೀನಿ ಅನ್ನೋದ ಮುಕ್ತಿ ಅಲ್ಲ ಮಾಸ್ಟರ್ಸ್. ಮಧ್ಯೆ ಮಾರ್ಗದಲ್ಲಿ ಇದ್ದಾಗ ಮುಕ್ತಿ ಅಂತಂದಾಗ ಯಾವ ಸ್ಥಿತಿಗತಿಗಳಲ್ಲಿ ಸಿಕ್ಕಾಕೊಂಡು ನಾವು ನೊಂದು ಬೆಂದು ಬಳಲ್ತಾ ಇರ್ತೀವೋ ಆ ಸ್ಥಿತಿಗತಿಗಳನ್ನ ದಾಟೋದೇ ಮುಕ್ತಿ. ಇದು ಇಲ್ಲಿ ಮುಕ್ತಿ ಅನ್ನುವಂಥ ಪರಿಕಲ್ಪನೆಯಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಂತರಾರ್ಥ, ಪರಮಾರ್ಥ. ಇದನ್ನೇ ಎಲ್ಲಾ ಯೋಗಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಮುಕ್ತಿಯನ್ನ ನಮ್ಮ ಈ ಪ್ರಾಪಂಚಿಕ ಜೀವನದಲ್ಲಿ ಇರ್ತಕ್ಕಂಥ ಆ ಎಲ್ಲ ಭವಬಂಧನಗಳಿಂದ, ಆ ಎಲ್ಲ ಜಂಜಾಟಗಳಿಂದ ಹೊರಕ್ ಬರುವಂತದ್ದೇ ಮುಕ್ತಿಯಾಗಿದೆ. ಆ ಮುಕ್ತಿಯನ್ನ ಪಡ್ಕೋಬೇಕು ಅಂತಂದ್ರೆ ಮುಕ್ಕುಲೋನಿ ಗಾಳಿ ಮುಕ್ತಿಗೆ ಮರಿದಾರಿ. ಮೂಗಿನಲ್ಲಿರ್ತಕ್ಕಂಥ ಒಂದು ಗಾಳಿಯನ್ನ ಹಿಡ್ಕೊಂಡಾಗ ಅದು ಗಾಳಿಯಲ್ಲ, ಅದು ಶ್ವಾಸ. ಅದು ಶ್ವಾಸ ಅನ್ನೋದಕ್ಕಿಂತಲೂ ಅದು ಪರಮಾತ್ಮ. ಆ ಪರಮಾತ್ಮನ ಜ್ಞಾನ, ಪರಮಾತ್ಮನ ಶಕ್ತಿ ಅನ್ನುವಂಥದ್ದಲ್ಲಿ ಅರ್ಥ ಆಗತ್ತೆ. ಹಾಗಾದ್ರೆ ಉಸಿರಾಟ ಹಿಡ್ಕೊಂಡ್ಬಿಟ್ರೆ ಅಲ್ಲೇ ಪರಮಾತ್ಮ ಇದ್ದಾನೆ ಅಂತಂದ್ರೆ ಈ ಚಕ್ರಗಳು ಸಹಸ್ರಾರ ಚಕ್ರದ ಮುಖಾಂತರ ಶಕ್ತಿ ಹರ್ಕೊಂಡ್ ಬರುತ್ತೆ ಅನ್ನೋದು ಅದೇನ್ ಮೇಡಮ್ ಅನ್ನೋಂಥ ಪ್ರಶ್ನೆ ಬರಬಹುದು ಕೆಲವ್ರಿಗೆ. ಯಾಕೆಂದ್ರೆ ಮೂಗ್ನಲ್ಲಿ ಇರ್ತಕ್ಕಂಥ ಗಾಳಿನ ಹಿಡ್ಕೊಂಡ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ ಅನ್ನೋದಾಗ್ಬಿಟ್ರೆ ಈ ಸಹಸ್ರಾರ ಚಕ್ರ ತೆರೆದುಕೋಬೇಕು, ಎಲ್ಲಾ ಚಕ್ರಗಳು ಕೆಲಸ ಮಾಡ್ಬೇಕು ಅನ್ನೋಂಥದ್ದು ಇದ್ ಯಾಕೆ ಹೇಳ್ಬೇಕು ಮತ್ತೆ ಅಂತ ಅನ್ನೋ ಪ್ರಶ್ನೆ ನನಗ್ ಬಂದಿತ್ತು. ಅಂದ್ರೆ ಮೂಗಿನಲ್ಲಿ
ಇರ್ತಕ್ಕಂಥ ಆ ಒಂದು ಗಾಳಿಯನ್ನು ನಾವು ಹಿಡ್ಕೊಂಡಾಗ, ಅದರ ಜೊತೆ ನಾವಿದ್ದಾಗ, ಆ ಒಂದು ಶ್ವಾಸದಲ್ಲಿ ಇರ್ತಕ್ಕಂಥ ಪರಮ ದಿವ್ಯ ಚೈತನ್ಯ ಅನ್ನೋದಕ್ಕೆ ನಾವು ಕನೆಕ್ಟ್ ಆದಾಗ ಅದು ಅಲ್ಲಿ ಗುರುವಾಗಿ ನಮ್ಮನ್ನ ನಡೆಸುತ್ತೆ. ಆಗ ಅಲ್ಲಿ ನಮ್ಮ ಫರ್ದರ್ ಅಪ್ಲಿಫ್ಟ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ತಾ ಬರುತ್ತೆ. ಸಹಸ್ರಾರ ಚಕ್ರ ತೆರೆದುಕೊಳ್ಳುತ್ತೆ. ಆ ಒಂದು ಅನಂತವಾದ ಆ ವಿಶ್ವ ಚೈತನ್ಯದ ಶಕ್ತಿ ಮತ್ತಷ್ಟು ಹೆಚ್ಚಾಗಿ ಹರಿದು ಒಳಕ್ಕೆ ಬರ್ತಾ ಇರುತ್ತೆ. ಈ ರೀತಿಯಾಗಿ ಆ ಒಂದು ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ ಅನ್ನುವಂತ ಒಂದು ಸ್ಪಷ್ಟತೆ ನನಗೆ ನನ್ನ ಅಂತರ್ಮೂಲದಿಂದ ಅರ್ಥ ಆಗಿರುವಂತದ್ದು ಮಾಸ್ಟರ್ಸ್. ಸೊ ಈ ರೀತಿಯಾಗಿ ಉಸಿರೇ ಮುಕ್ತಿಗೆ ಮಾರ್ಗ, ಉಸಿರಲ್ಲೇ ಎಲ್ಲಾ ರಹಸ್ಯ ಇದೆ. ಹೊರಗಡೆ ಇದ್ರೆ ಅದನ್ನ ಗಾಳಿ ಅಂತೀವಿ, ಒಳಗಡೆ ಇದ್ರೆ ಶ್ವಾಸ ಅಂತೀವಿ ಅಷ್ಟೇ ಮಾಸ್ಟರ್ಸ್. ಆಮ್ಲಜನಕ ಹೊರಗಡೆ ಇದ್ರೆ ಅದನ್ನ ನಾವು ಬರೀ ಗಾಳಿ ಅಂತೀವಿ. ಅದೇ ಆಮ್ಲಜನಕ ಅಥವಾ ಪ್ರಾಣಶಕ್ತಿ ಅನ್ನೋದು ಒಳಗಡೆ ಬಂದಾಗ ಅದನ್ನ ಶ್ವಾಸ ಅಂತೀವಿ. ಗಾಳಿಗೂ ಶ್ವಾಸಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಮಾಸ್ಟರ್ಸ್. ಪತ್ರಿಜಿ ಅವರೆಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡಿಸಿದ್ದಾರೆ. ಎಸ್, ಅದೇ ರೀತಿಯಾಗಿ ತ್ಯಾಗರಾಜರು ಕೂಡ ಹೇಳಿದ್ದಾರೆ, ತಲುಪುಲನ್ನೀ ನಿಲಿಪಿ ನಿಮಿಷಮೈನನ ತಾರಕರಾಮುನಿ ನಿಜತತ್ವమును చూసి ಅಂತ ತ್ಯಾಗರಾಜರು ಕೂಡ ಹೇಳಿದ್ದಾರೆ. ಅಂದ್ರೆ ಏನು? ತಲುಪುಲನ್ನೀ ನಿಲಿಪಿ ಅಂತಂದ್ರೆ ಏನು? ಕಣ್ಣು ಬಾಯಿ ಎಲ್ಲವನ್ನು ಮುಚ್ಚಿಕೊಂಡು ತಾರಕರಾಮುನಿ ನಿಜತತ್ವమును చూసి ಅಂತಂದ್ರೆ ಏನರ್ಥ? ಆತ್ಮಾರಾಮ ಅನ್ನುವಂಥ ಪರಮಾತ್ಮ ತತ್ವದೊಂದಿಗೆ ಕೂಡಿಕೊಂಡು ಇರಬೇಕು ಅನ್ನುವಂಥದ್ದನ್ನ ತ್ಯಾಗರಾಜರು ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು. ಆತ್ಮಾರಾಮನೊಂದಿಗೆ ನಾವು ಕೂಡಿಕೊಂಡಿರ್ಬೇಕು ಅಂತಂದ್ರೆ ಅದಕ್ಕೆ ನಾವು ಅಭ್ಯಾಸ ಮಾಡ್ಬೇಕು. ನಾವೆಲ್ಲರೂ ಕೂಡ ಆತ್ಮಾರಾಮ್ರೇ, ಆದ್ರೆ ಆತ್ಮಾರಾಮನ್ ಜೊತೆ ನಾವಿದ್ದೀವ? ಇಲ್ಲ. ಆತ್ಮಾರಾಮನ್ ಜೊತೆ ಇರ್ಬೇಕು ಅಂದ್ರೆ ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಮಾಡೋದ್ರಲ್ಲೇನೆ ಆ ವೈರಾಗ್ಯ, ಅಭ್ಯಾಸ ಮಾಡೋದಿಕ್ಕೆ ನಮ್ಗೆ ಆ ವೈರಾಗ್ಯ ಅನ್ನುವಂಥದ್ದು ಇದ್ದು ತೀರ್ಬೇಕು. ಆ ವೈರಾಗ್ಯ ಇಲ್ಲ ಅಂತಂದ್ರೆ ಸಾಧನೆ ಇಲ್ಲ, ಅಭ್ಯಾಸ ಇಲ್ಲ, ಮುಕ್ತಿ ಇಲ್ಲ. ಅಷ್ಟೇ, ಒಂದಕ್ಕೊಂದಕ್ಕೆ ಲಿಂಕ್. ಪತಂಜಲಿ ಮಹರ್ಷಿಯವರು ಕೂಡ ಅಭ್ಯಾಸ ವೈರಾಗ್ಯ ಅಭ್ಯಂತನ್ ನಿರೋಧ ಅನ್ನುವಂಥ ಒಂದು ಸೂತ್ರವನ್ನು ಕೂಡ ಅವರು ಹೇಳಿರ್ತಕ್ಕಂಥ, ನಿರಂತರ ಅಭ್ಯಾಸದಿಂದ ನಾವು ವೈರಾಗ್ಯವನ್ನ ಸಾಧಿಸಬಹುದು ಅಂತಂದ್ಬಿಟ್ಟು ಹೇಳಿರೋದು. ಮಹಾಭಾರತದಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದ ಉದಾಹರಣೆಯನ್ನು ಕೂಡ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಮಹಾಭಾರತದಲ್ಲಿ ಒಂದ್ಸರ್ತಿ ಶ್ರೀಕೃಷ್ಣನನ್ನ ಅರ್ಜುನ ಕೇಳ್ತಾನೆ. ಕೃಷ್ಣ ಅಂತ ಅಂದ್ಬಿಟ್ಟು ಏನಂತ ಕೇಳ್ತಾನೆ ಅಂತಂದ್ರೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಧಿ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ ಅಂತ ಅಂದ್ಬಿಟ್ಟು ಅಲ್ಲಿ ಅರ್ಜುನ ಕೃಷ್ಣನನ್ನ ಕೇಳ್ತಾನೆ. ಅಂದ್ರೆ ಏನರ್ಥ? ಈ ಒಂದು ಶ್ಲೋಕದ ಅರ್ಥ ಏನು ಅಂದ್ರೆ, ಕೃಷ್ಣ, ಈ ಮನಸ್ಸು ತುಂಬಾ ಚಂಚಲವಾಗಿರ್ತಕ್ಕಂಥದ್ದು, ತುಂಬಾ ಪ್ರಮಾದಕರವಾಗಿರ್ತಕ್ಕಂಥದ್ದು, ಬಲಿಷ್ಠವಾಗಿರ್ತಕ್ಕಂಥದ್ದು, ದೃಢವಾಗಿರ್ತಕ್ಕಂಥದ್ದು. ಅದನ್ನ ನಿಗ್ರಹಿಸೋದು, ಅದನ್ನ ಹಿಡ್ಕೊಳ್ಳೋದು ಅಂತಂದ್ರೆ ಗಾಳಿಯನ್ನ ಹಿಡ್ಕೊಂಡಷ್ಟೇ ಕಷ್ಟ. ಇಂತಹ ಮನಸ್ಸನ್ನ ನಾವು ನಿಯಂತ್ರಣ ಮಾಡೋದು ಹೇಗೆ? ಇದು ಅಸಾಧ್ಯ ಅಲ್ವಾ ಅಂತಂದ್ಬಿಟ್ಟು ಅರ್ಜುನ ಕೃಷ್ಣನನ್ನ ಕೇಳಿದಾಗ, ಆಗ ಕೃಷ್ಣ ಏನ್ ಹೇಳ್ತಾನೆ ಗೊತ್ತಾ? ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಂತ ಹೇಳ್ತಾನೆ. ಅಂದ್ರೆ ಏನು ಅದರರ್ಥ? ನೀನ್ ಹೇಳಿದ್ದು ನಿಜ ಅರ್ಜುನ, ಮನಸ್ಸನ್ನ ಹಿಡಿದುಕೊಳ್ಳೋದು ತುಂಬಾ ಕಷ್ಟ. ಯಾಕೆ ಅಂತಂದ್ರೆ ಅದು ಯಾವಾಗ್ಲೂ ಕೂಡ ಗಾಳಿಯ ರೀತಿಯಲ್ಲಿ ಚಲಿಸ್ತಾ ಇರುತ್ತೆ, ಸಮುದ್ರದ ಅಲೆಗಳ ರೀತಿಯಲ್ಲಿ ಅದು ಚಲಿಸ್ತಾ ಇರುತ್ತೆ ಅಂತ ಹೇಳಿದ್ದಾನೆ. ಆದ್ರೆ ಮುಂದುವರೆದು ಕೃಷ್ಣ ಇನ್ನು ಏನ್ ಹೇಳಿದ್ದಾನೆ ಗೊತ್ತಾ ಅರ್ಜುನನ್ಗೆ? ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಕೂಡ ಹೇಳಿದ್ದಾನೆ. ಅಂದ್ರೆ ಏನರ್ಥ? ಅಭ್ಯಾಸದಿಂದ, ವೈರಾಗ್ಯದಿಂದ ನಾವು ಈ ಮನಸ್ಸನ್ನ ನಿಗ್ರಹಿಸೋದಿಕ್ಕೆ ಸಾಧ್ಯ ಅನ್ನುವಂತ ಒಂದು ಸೂತ್ರವನ್ನು ಕೂಡ, ಆ ವಿಚಾರವನ್ನು ಕೂಡ ಅಲ್ಲಿ ಹೇಳಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಕೃಷ್ಣ ಕೂಡ ಹೇಳಿರ್ತಕ್ಕಂಥ ಆ ವಿಚಾರದಲ್ಲಿ ಎರಡು ವಿಚಾರಗಳನ್ನ ನಾವು ಗಮನಿಸ್ಕೋಬೇಕಾಗಿದೆ. ಅಭ್ಯಾಸ ಮತ್ತೆ ವೈರಾಗ್ಯ. ಅಭ್ಯಾಸ ಅನ್ನುವಂಥದ್ರಿಂದ, ವೈರಾಗ್ಯ ಅನ್ನುವಂಥದ್ರಿಂದ ಮನಸ್ಸನ್ನ ನಾವು ನಿಗ್ರಹಿಸೋದಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಹಾಗಾದ್ರೆ ಇನ್ನೂ ವಿಶೇಷವಾಗಿ ವೈರಾಗ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ವೈರಾಗ್ಯ ಅಂದ್ರೆ ಏನು? ರಾಗ ಇಲ್ಲದಂತೆ ಇರೋದು ವೈರಾಗ್ಯ. ರಾಗ ಅಂದ್ರೆ ಏನು? ಹಾಗಾದ್ರೆ ರಾಗ ಅಂತಂದ್ರೆ ಎಲ್ಲಾದ್ರ ಜೊತೆಗೂನು ಕೂಡ್ಕೊಂಡಿರೋದು, ಎಲ್ಲಾನು ಕೂಡ ಹಿಡ್ಕೊಂಡಿರೋದು ರಾಗ. ವ್ಯಾಮೋಹದಲ್ಲಿರೋದು ರಾಗ, ಮೋಹದಲ್ಲಿರೋದು ರಾಗ. ಹಾಗಾಗಿ ಯಾರು ರಾಗ ಇಲ್ಲದಂತೆ ಇರ್ತಾರೋ ಅವರು ವೈರಾಗ್ಯದಲ್ಲಿ ಇದ್ದಂತೆ ಅರ್ಥ.
ಪ್ರಕೃತಿಯೊಂದಿಗೆ ಕೂಡಿಕೊಂಡಿದ್ದಾಗ ಏನಾಗತ್ತೆ, ಆಹಾ ಪ್ರಕೃತಿಯಲ್ಲಿರೋ ಈ ಹೂವು ಎಷ್ಟ್ ಚೆನ್ನಾಗಿದೆ, ಈ ಗಿಡ ಎಷ್ಟ್ ಚೆನ್ನಾಗಿದೆ, ಆ ಪಕ್ಷಿ ಎಷ್ಟ್ ಚೆನ್ನಾಗಿದೆ ಅಂತ ಬರೀ ಅದನ್ನ ನೋಡೋದ್ರಲ್ಲೇ ಇದ್ದಾಗ ಅವಾಗ ಅಲ್ಲಿ ರಾಗದಲ್ಲಿದ್ದೀವಿ ಅಂತ ಅರ್ಥ. ಅಂದ್ರೆ ಪ್ರಕೃತಿ ಅಂದ್ರೆ ಈ ಕಣ್ಣಿಗೆ ಕಾಣುವಂತ ಪ್ರಕೃತಿ ಆಗಿರ್ಬೋದು, ಅಥವಾ ಇನ್ನ ಪ್ರಾಪಂಚಿಕ ಜೀವನ ಆಗಿರ್ಬೋದು, ಅದ್ರಲ್ಲಿದ್ದಾಗ ನಾವು ರಾಗದಲ್ಲಿದ್ದೀವಿ ಅಂತ ಅರ್ಥ. ಆದ್ರೆ ಅವೆಲ್ಲದ್ರೊಂದಿಗೆ ನಿರಾಸಕ್ತಿಯನ್ನ ಹೊಂದಿ ಕಣ್ಣುಗಳನ್ನ ಮುಚ್ಚಿಕೊಂಡಿದ್ದಾಗ ವೈರಾಗ್ಯದಲ್ಲಿದ್ದೀವಿ ಅಂತ ಅರ್ಥ. ಕಣ್ಣು ಬಾಯಿ ಮುಚ್ಕೊಳ್ಳೋದು ವೈರಾಗ್ಯ, ಮೂಗಿನ ಒಳಗಡೆ ಬಂದು ಹೋಗ್ತಾ ಇರ್ತಕ್ಕಂಥ ಗಾಳಿಯಲ್ಲಿ ಒಂದಾಗಿರೋದು ಅಭ್ಯಾಸ. ಗಾಳಿಯನ್ನ ಗಮನಿಸುವಂತ ಅಭ್ಯಾಸ ಮಾಡ್ತಾ ಇದ್ದಾಗ, ಉಸಿರಾಟ ಒಳಗೆ ಹೊರಗೆ ಬರುವಂತ ಗಾಳಿಯನ್ನ ಗಮನಿಸುವಂತದನ್ನ ಅಭ್ಯಾಸ ಮಾಡ್ತಾ ಇದ್ದಾಗ ಆ ಅಭ್ಯಾಸದಿಂದ ಆ ಒಂದು ಶೂನ್ಯತ್ವ ಪರಮಾತ್ಮ ತತ್ವಕ್ಕೆ ನಾವು ಕನೆಕ್ಟ್ ಆಗೋದಿಕ್ಕೆ ಸಾಧ್ಯ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಜೀವನವನ್ನ ಯಾವ ರೀತಿಯಾಗಿ ಸರಿಯಾಗಿ ಜೀವಿಸಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋದಿಕ್ಕೆ ನಮ್ಗೆ ಭಗವದ್ಗೀತೆಯನ್ನ ಶ್ರೀಕೃಷ್ಣ ನಮ್ಗೆ ಕೊಟ್ಟಿರೋದು. ಅದನ್ನ ನಾವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಕಣ್ಣುಗಳನ್ನ ಮುಚ್ಕೊಳ್ದೆ ಇದ್ರೆ ಭಗವದ್ಗೀತೆ ನಮ್ಗೆ ಅರ್ಥ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನ ನಮ್ಗಿಲ್ಲಿ ತಿಳಿಸಿರ್ತಕ್ಕಂಥದ್ದು ಮಾಸ್ಟರ್ಸ್. ನಾವು ಈ ಶರೀರದೊಳಗೆ ಬಂದಿರುವಂತದ್ದು ಕಾಲಕ್ಷೇಪಕ್ಕಾಗಿ ಅಲ್ಲ, ಏನೋ ಬಂದ್ ಹಿಂಗ್ ಸುತ್ತಾಡ್ಕೊಂಡು ಹಿಂಗೆ ಏನೋ ತಿನ್ಕೊಂಡು ಏನೋ ಆಟ ಆಡ್ಕೊಂಡು ಹೋಗೋದಿಕ್ಕೆ ಅಲ್ಲ. ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳೋದಿಕ್ಕೆ ನಾವು ಬಂದಿರೋದು. ಏನೋ ಒಂದು ಲಕ್ಷ್ಯವನ್ನ ಇಟ್ಟುಕೊಂಡು ನಾವು ಈ ಒಂದು ಶರೀರದೊಳಕ್ಕೆ ಬಂದಿರೋದು. ಈ 24 ಗಂಟೆಗಳನ್ನು ಕೂಡ ನಾವು ಸದ್ವಿನಿಯೋಗ ಮಾಡ್ಕೋಬೇಕು. ಸದ್ವಿನಿಯೋಗ ಮಾಡ್ಕೊಂಡು ನಾವು ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳಿರ್ತಕ್ಕಂಥದ್ದು. ಪತ್ರಿಜಿಯವರಿಗೇನೆ ಪ್ರಾರಂಭದಲ್ಲಿ ಸಮಯವನ್ನ ಯಾವ ರೀತಿಯಾಗಿ ಸದ್ವಿನಿಯೋಗ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ವಂತೆ, ಯಾವಾಗ ಧ್ಯಾನಕ್ಕೆ ಬರೋಕ್ ಮೊದ್ಲು. ಆದ್ರೆ ಯಾವಾಗ ಅವ್ರು ಧ್ಯಾನಕ್ಕೆ ಬಂದ್ರು, ಧ್ಯಾನಕ್ಕೆ ಬಂದ್ಮೇಲೆ ಸಮಯವನ್ನ ಯಾವ ರೀತಿಯಾಗಿ ಸದ್ವಿನಿಯೋಗ ಮಾಡ್ಕೋಬೇಕು ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗಿರುವಂತದ್ದಂತೆ. ಅವ್ರಿಗೆ ಆ ರೀತಿಯಾಗಿ ಅದು ಅರ್ಥ ಆದ್ಮೇಲೆ ಪ್ರತಿಯೊಂದು ಕ್ಷಣವನ್ನು ಕೂಡ ಅವರು ಸದ್ವಿನಿಯೋಗ ಮಾಡ್ಕೊಳ್ತಾ 40 ವರ್ಷಗಳಿಂದನೂ ಕೂಡ ಅದೇ ರೀತಿಯಾಗಿ ಸದ್ವಿನಿಯೋಗ ಮಾಡ್ಕೊಳ್ತಾ ಅವರು ತಮ್ಮ ಜೀವನವನ್ನ ಸಾರ್ಥಕವಾಗಿ ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು. ಆದ್ರೆ ಸಮಯವನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋದನ್ನ ಅವ್ರು ಕಲಿಯೋದಿಕ್ಕೆ ಅನೇಕ ಏಳು ಬೀಳುಗಳನ್ನ ಅನುಭವಿಸಿ ಆ ಒಂದು ಸಮಯವನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋದನ್ನ ಅವರು ಕಲ್ತ್ಕೊಂಡಿರೋದು ಅಂತ ಅದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನೇನೋ ಚಿನ್ನದ ಸ್ಪೂನನ್ನೇ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದೀನಿ ಅನ್ನೋ ತರ ಬಿಲ್ಡಪ್ ಕೊಡ್ತಾ ಇಲ್ಲ ಪತ್ರಿಜಿಯವರು. ದ ವೆರಿ ಬೇಸಿಕ್ ಇಂದ ಅವ್ರು ಹೇಗ್ ಬಂದಿದ್ದಾರೆ ಅದನ್ನ ಹಾಗೇ ಹೇಳ್ತಾ ಇದ್ದಾರೆ. ಇದು ನಿಜವಾದ ಯೋಗಿಯ ಲಕ್ಷಣ, ಇದು ನಿಜವಾದ ವೈರಾಗಿಯ ಲಕ್ಷಣ ಅಲ್ವಾ ಮಾಸ್ಟರ್ಸ್? ಅಲ್ಲಿ ಕವರಿಂಗ್ ಇಲ್ಲ, ಮಾಸ್ಕಿಂಗ್ ಇಲ್ಲ, ಕೋಟಿಂಗ್ ಇಲ್ಲ, ಏನು ಇಲ್ಲ ಮಾಸ್ಟರ್ಸ್. ಖುಲ್ಲ ಏನಿದೆಯೋ ಅದನ್ನ ಹಾಗೆ ಹೇಳ್ತಾ ಬಂದಿರ್ತಕ್ಕಂಥದ್ದು. ಎಸ್, ಇವಾಗ ಸತ್ಸಂಗಕ್ಕೆ ಹೋಗಿರ್ತೀವಿ ಅನ್ಕೊಳ್ರಪ್ಪ. ಆ ಸತ್ಸಂಗದಲ್ಲಿ ಇವಾಗ ನಾನೇ ಮಾಡ್ತಾ ಇದ್ದೀನಿ ಸತ್ಸಂಗ. ಈ ಒಂದು ಸತ್ಸಂಗವನ್ನ ಕೇಳಿಸ್ಕೊಳ್ಳುವಾಗ ಅದು ಉತ್ತಮವಾಗಿದ್ರೆ ಕೇಳಿಸ್ಕೊಳ್ತೀವಿ, ಒಂದ್ ವೇಳೆ ಉತ್ತಮವಾಗಿಲ್ಲ ಅಂತಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀವಿ. ಮತ್ತೆ ಒಳ್ಳೆ ವಿಚಾರ ಬಂತು ಅಂದ್ರೆ ಮತ್ತೆ ಕೇಳಿಸ್ಕೊತೀವಿ, ಇಲ್ಲ ಅಂತಂದ್ರೆ ಮತ್ತೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾ ಇರ್ತೀವಿ. ಈ ರೀತಿಯಾಗಿ ಎಲ್ಲೇ ಇದ್ರು ಸತ್ಸಂಗಕ್ಕೆ ಅಂತ ಹೋಗಿದ್ರು, ಅಲ್ಲೂ ಪ್ರಾಪಂಚಿಕ ಜೀವನದಲ್ಲಿದ್ರು, ಎಲ್ಲೇ ಇದ್ರು ಕೂಡ ಅಲ್ಲಿ ನಮ್ಮ ಜೀವನವನ್ನ ಸದ್ವಿನಿಯೋಗ ಮಾಡ್ಕೋಬೇಕು, ಸಾರ್ಥಕ ಮಾಡ್ಕೋಬೇಕು. ಆ ಸಮಯವನ್ನ ಸರಿಯಾದ ರೀತಿಯಲ್ಲಿ ನಾವು ವಿನಿಯೋಗಿಸ್ಕೊಳ್ಬೇಕು. ಪ್ರತಿಯೊಂದು ಕ್ಷಣವನ್ನು ನಮ್ಮ ಉದ್ಧಾರಕ್ಕೆ ಸದ್ವಿನಿಯೋಗ ಮಾಡ್ಕೊಳ್ಬೇಕು. ನಮ್ಮ ಪ್ರಗತಿಯನ್ನ ನಾವೇ ಸಾಧಿಸ್ಕೊಳ್ಬೇಕು. ಸಮಯವನ್ನ ವ್ಯರ್ಥ ಮಾಡದಂತೆ ನಾವು ಸಾಧನೆ ಮಾಡ್ತಾ ಇದ್ರೆ ನಮ್ಮಲ್ಲಿ ಅದೆಷ್ಟು ಪ್ರಗತಿ ಉಂಟಾಗತ್ತೆ ಅನ್ನೋದನ್ನ ಬರೀ ಮಾತಲ್ಲಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಅದು ಮಾಮೂಲಿ ಪ್ರಗತಿ ಆಗಿರೋದಿಲ್ಲ. ಎಷ್ಟೋ ಪ್ರಗತಿ, ಎಷ್ಟೆಷ್ಟು ಅಭಿವೃದ್ಧಿ ಅನ್ನೋದು ಅಲ್ಲಿ ನಮ್ಮಲ್ಲಿ ಇರುತ್ತೆ. ಹಾಗಾಗಿ ಅಷ್ಟು ಪ್ರಗತಿ ಇರುವಂತವ್ರೆ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಹೇಳಿರುವಂತದ್ದು ಮಾಸ್ಟರ್ಸ್. ಪ್ರಕೃತಿ ವ್ಯಾಲಿಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಲ್ವಾ, ಇದೆಷ್ಟು ಅದ್ಭುತ ಅಲ್ವಾ? ಈ ವ್ಯವಸ್ಥೆನ ಮಾಡಿರುವಂತವ್ರು ಎಷ್ಟು ಅದ್ಭುತ ಅಲ್ವಾ ಮಾಸ್ಟರ್ಸ್? ಯಾಕೆ ಅಂತಂದ್ರೆ ನಾವೆಲ್ಲರೂ ಧ್ಯಾನ ಬೇಕು, ಸಾಧನೆ ಮಾಡ್ಬೇಕು ಅಂತ ಬಂದಿರೋರು ನಾವೆಲ್ಲರೂ ಇಷ್ಟು ಅದ್ಭುತ ಅಂತಂದಾಗ ಇದನ್ನೆಲ್ಲ ವ್ಯವಸ್ಥೆ ಮಾಡಿರುವಂತವ್ರು ಇನ್ನೆಷ್ಟು ಅದ್ಭುತ ಯೋಚನೆ ಮಾಡ್ಬೇಕಲ್ವಾ? ನಾವು ಬಂದಿರುವಂತವ್ರಿಗೆಲ್ಲರಿಗೂ ಅನ್ನಪ್ರಸಾದ, ವಸತಿ, ಇತರೆ ಸೌಕರ್ಯಗಳು ಎಲ್ಲಾನು ಕೂಡ ವ್ಯವಸ್ಥೆ ಮಾಡೋದು ಅಷ್ಟೊಂದು ಸುಲಭದ ವಿಚಾರನ ಮಾಸ್ಟರ್ಸ್? ಇವಾಗ ಸಮಗ್ರ ಸ್ವಾಸ್ಥ್ಯ ಹಬ್ಬ ಅನ್ನುವಂಥದ್ದಲ್ಲಿ ವ್ಯವಸ್ಥೆ ಮಾಡ್ಬೇಕಾದ್ರೆ ನಾವೆಲ್ಲರೂ ಎಷ್ಟೋ ಜನ ಅಲ್ಲಿ ವಾಲಂಟಿಯರ್ಸ್ ಆಗಿ ನಾವು ಅಲ್ಲಿ
ಹೋಗಿದೀವಿ, ಎಷ್ಟೋ ಕೆಲಸಗಳನ್ನ ಮಾಡಿದೀವಿ. ಒಂದು ಕೆಲಸ ಅಸ್ತವ್ಯಸ್ತ ಆಯ್ತು ಅಂದ್ರೆ ಎಷ್ಟೆಲ್ಲ ಅಲ್ಲಿ ಅಡಚಣೆಗಳು ಉಂಟಾಗುತ್ತೆ ಕಾರ್ಯಕ್ರಮಕ್ಕೆ. ಅಲ್ಲಿ ಮೈಕ್ ನ ಗಮನಿಸ್ಕೊಳ್ಳಿಲ್ಲ ಅಂತಂದ್ರೆ ಕಾರ್ಯಕ್ರಮ ಎಡವಟ್ಟಾಗತ್ತೆ. ಸ್ಟೇಜ್ ಅನ್ನ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ, ಕಾರ್ಯಕ್ರಮವನ್ನ ಸರಿಯಾಗಿ ರೂಪಿಸ್ಲಿಲ್ಲ ಅಂತಂದ್ರೆ ಎಲ್ಲವೂ ಕೂಡ ಎಡವಟ್ಟಾಗತ್ತೆ. ಈ ರೀತಿಯಾಗಿ ಇದ್ದಾಗ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತಂದ್ರೆ ಅವರು ಆ ವ್ಯವಸ್ಥೆ ಮಾಡಿರೋರು ಇನ್ನು ಅದೆಷ್ಟು ಅದ್ಭುತ. ಎಸ್, ಇವೆಲ್ಲವನ್ನ ಕೊಟ್ಟು ಯೋಗಿಗಳಿಗೆ ಸೇವೆ ಮಾಡ್ತಾ ಇದಾರಲ್ವಾ. ಅಲ್ಲಿ ಹೋಗಿರ್ತಕ್ಕಂಥ ಎಲ್ಲಾ ಸಾಧಕರು ಯಾರು? ಯೋಗಿಗಳು, ಯೋಗ ಪುಂಗವರು. ಆ ಧ್ಯಾನ ಬೇಕು ಅಂತ ಯಾರ್ಯಾರೆಲ್ಲ ಹೋಗ್ತಾರೆ, ಆಧ್ಯಾತ್ಮಿಕತೆ ಬೇಕು ಅಂತ ಯಾರ್ಯಾರೆಲ್ಲ ಹೋಗ್ತಾರೆ, ಅವರೆಲ್ಲರೂ ಕೂಡ ಮಹಾಯೋಗಿಗಳು. ಆ ಯೋಗತ್ವವನ್ನ ಮರ್ತೋಗಿರ್ತಕ್ಕಂಥ ಸರ್ವಶ್ರೇಷ್ಠ ಪರಮಾತ್ಮ ಚೈತನ್ಯರು. ಇಂತಹ ಪರಮಾತ್ಮ ಚೈತನ್ಯರಿಗೆ ಇಷ್ಟೆಲ್ಲವನ್ನ ಕೊಟ್ಟು ಸೇವೆ ಮಾಡೋದು ಅನ್ನೋದು ಮಾಮೂಲಿಯಾಗಿರ್ತಕ್ಕಂಥ ವಿಷಯ ಅಲ್ಲ ಅನ್ನೋದನ್ನ ಇಲ್ಲಿ ಪತ್ರಿಜಿಯವರು ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಯಾರೇ ಹೇಳಿದ್ರು ಅಭ್ಯಾಸ ಮತ್ತೆ ವೈರಾಗ್ಯದ ಬಗ್ಗೆ ಆ ವಿಚಾರಗಳು ಒಂದೇ ಆಗಿರುತ್ತೆ. ಕೃಷ್ಣ ಹೇಳಿದ್ರು, ಪತಂಜಲಿ ಹೇಳಿದ್ರು, ವೇಮನ ಹೇಳಿದ್ರು, ಅನ್ನಮಯ್ಯ ಹೇಳಿದ್ರು, ತ್ಯಾಗರಾಜರು ಹೇಳಿದ್ರು, ಅಲ್ಲಿರೋದು ಒಂದೇ ತತ್ವ, ಒಂದೇ ಸಂದೇಶ ಆಗಿರುತ್ತೆ. ಅವ್ರು ಹೇಳಿದ್ರೆ ಒಂಥರ, ಇವ್ರು ಹೇಳಿದ್ರೆ ಒಂಥರ ಅನ್ನುವಂಥ ಪರಿಕಲ್ಪನೆ ಇರೋದಿಲ್ಲ. ಯಾರು ಹೇಳಿದ್ರು ಕೂಡ ಒಂದೇ ವಿಚಾರ ಇರುತ್ತೆ. ಆಪಲ್ ಎಲ್ಲಿದ್ರು ಅದು ಆಪಲ್ ಆಗೇ ಇರುತ್ತೆ. ಅಮೆರಿಕಾಗ್ ಹೋದ್ರು ಅದು ಆಪಲ್ ಆಗೇ ಇರುತ್ತೆ. ಸ್ವಿಟ್ಜರ್ಲ್ಯಾಂಡ್ ಹೋದ್ರು ಆಪಲ್ ಆಗೇ ಇರುತ್ತೆ. ಕಾಶ್ಮೀರದಲ್ಲಿ ಇದ್ರು, ಗೌರಿಬಿದ್ನೂರಲ್ಲಿದ್ರು, ಬೆಂಗಳೂರಲ್ಲಿದ್ರು, ಮತ್ತೆ ಬೀದರಲ್ಲಿದ್ರು, ಎಲ್ಲಿದ್ರು ಆಪಲ್ ಆಗೇ ಇರುತ್ತೆ. ಹಾಗಾಗಿ ಸೇಬಾಗೇ ಇರುತ್ತೆ. ಹಾಗಾಗಿ ಕಣ್ಣು ಬಾಯನ್ನ ಮುಚ್ಕೊಳ್ಳೋದೇ ವೈರಾಗ್ಯ, ವಿಶಾಖಪಟ್ಟಣಮನ್ನ ಬಿಡೋದೇ ವೈರಾಗ್ಯ, ಪ್ರಕೃತಿ ವ್ಯಾಲಿಯಲ್ಲಿ 7 ದಿನ ಇದ್ದು ಅಭ್ಯಾಸ ಇರೋದೇ ಅಭ್ಯಾಸ ಅಂತ ಪ್ರತಿಯೊಂದು ಸಂದರ್ಭವನ್ನು ಕೂಡ ವೈರಾಗ್ಯಕ್ಕೆ, ಅಭ್ಯಾಸಕ್ಕೆ ಕನೆಕ್ಟ್ ಮಾಡ್ತಾ ಅತ್ಯಂತ ಸರಳವಾಗಿ, ಸುಲಭವಾಗಿ ಅರ್ಥ ಮಾಡಿಸಿರುವಂತದ್ದು ಮಾಸ್ಟರ್ಸ್. ವೈರಾಗ್ಯವನ್ನ ಹೊಂದದ ಹೊರತು ನಾವ್ ಯಾರು ಇಲ್ಲಿಗೆ ಬರೋದಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಬಾಯಿ ಮುಚ್ಚಿಕೊಳ್ಳದ ಹೊರತು ಶ್ವಾಸದ ಮೇಲೆ ನಾವು ಗಮನವನ್ನ ಇಡೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳಿರೋದು. ಬಾಯಲ್ಲಿ ಮಂತ್ರ ಹೇಳ್ತಾ ಶ್ವಾಸದ ಮೇಲೆ ಗಮನ ಇಡೋದಿಕ್ಕೆ ಆಗಲ್ಲ. ಹೇಳಿದ್ರೆ ಆ ಮೊಮೆಂಟ್ ಅಲ್ಲಿ ಮಂತ್ರ ಹೇಳ್ಬೇಕಾಗತ್ತೆ, ಇಲ್ಲ ಶ್ವಾಸವನ್ನ ಗಮನಿಸ್ತಾ ಇರ್ಬೇಕಾಗತ್ತೆ. ಎರಡು ಒಂದೇ ಸರ್ತಿ ಮಾಡಕ್ಕೆ ಆಗೋದಿಲ್ಲ. ಒಂದು ಕಾಲನ್ನ ವಿಶಾಖಪಟ್ಟಣದಲ್ಲಿಟ್ಟು ಇನ್ನೊಂದು ಕಾಲನ್ನ ಪ್ರಕೃತಿ ವ್ಯಾಲಿಯಲ್ಲಿ ಇಡೋದಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ವೈರಾಗ್ಯ, ಅಭ್ಯಾಸ ಅನ್ನುವಂಥ ವಿಚಾರವನ್ನ ನಮ್ಮ PSSM ಎಲ್ಲಾರ್ಗೂ ಹೇಳ್ತಾ ಇದೆ. ಅದ್ರ ಬಗ್ಗೆ ಎಲ್ಲಾರ್ಗೂ ಜ್ಞಾನವನ್ನ ನೀಡ್ತಾ ಇದೆ. ವೈರಾಗ್ಯದಲ್ಲಿ ಇರ್ತಾ ಅಭ್ಯಾಸ ಮಾಡೋಣ, ನಮ್ಮ ಧರ್ಮವನ್ನ ನಾವು ನಿರ್ವರ್ತಿಸೋಣ, ನಮ್ಮ ಜನ್ಮವನ್ನ ನಾವು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವಂಥ ಒಂದು ಸಂದೇಶವನ್ನ ಆ ಒಂದು ಪ್ರಕೃತಿ ವ್ಯಾಲಿಯಲ್ಲಿ, ಆ ಒಂದು ಧ್ಯಾನ ಮಹಾಚಕ್ರದಲ್ಲಿ ನಮ್ಗೆ ಪತ್ರಿಜಿಯವರು ಕೊಟ್ಟಿರ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ಪತ್ರಿಜಿಯವರು ಹೇಳಿರ್ತಕ್ಕಂಥ ಆ ಒಂದು ವಿಚಾರಗಳನ್ನ ನನಗೆ ಅರ್ಥ ಆದಂತ ರೀತಿಯಲ್ಲಿ ನಿಮ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡಿರುವಂತದ್ದು. ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ಮತ್ತು ಈ ವಿಚಾರಗಳನ್ನ ಕೇಳಿಸ್ಕೊಂಡಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಕೂಡ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ. ಮುಗಿಸ್ತಾ ಇದ್ದೀನಿ ಅಂತ ಹೇಳಲ್ಲ ಮಾಸ್ಟರ್ಸ್, ವಿರಾಮ. ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರತಿಯೊಂದಕ್ಕೂ ವಿರಾಮ ಅನ್ನೋದಿರುತ್ತೆ ಹೊರತು ಮುಕ್ತಾಯ ಅನ್ನೋದಿರಲ್ಲ, ಫುಲ್ ಸ್ಟಾಪ್ ಅನ್ನೋದು ಇರಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.